ಹೆಲೋ ಗೆಳೆಯರೇ, ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ದಿನ 28 ಮೇ 2024 ಆರ್ಟಿಕಲ್ಸ್ಗಳನ್ನ ನೋಡೋಣ. ಇವತ್ತು ಒಂಥರ ಸಂಭ್ರಮದ ದಿನ ನಮಗೆ. ಯಾಕಂತ ಹೇಳಿದ್ರೆ ಲಾಸ್ಟ್ ವರ್ಷ ಇವತ್ತಿನ ದಿವಸ ನಾವು ಡಿಸೈಡ್ ಮಾಡಿದ್ವಿ ನಾವು ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ನ ಓಪನ್ ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಯಾಕೆ ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ ಓಪನ್ ಮಾಡಬೇಕು ಅಂತ ನನಗೆ ಥಾಟ್ ಬಂದಿತ್ತು ಅಂತ ಹೇಳಿದ್ರೆ, ನಾನು ಕುಣಿಗಲ್ ತಾಲೂಕ್ ಪಂಚಾಯತ್ನಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರಾಗಿ ವರ್ಕ್ ಮಾಡ್ತಿದ್ದೆ. ಸೊ ವರ್ಕ್ ಮಾಡುವಾಗ ತುಂಬ ಜನ KS ಹೆಂಗೆ ಕ್ಲಿಯರ್ ಮಾಡೋದು, ಯಾವ ರೀತಿ ಎಕ್ಸಾಮ್ಸ್ಗಳಿಗೆ ಓದೋದು, ನನಗೆ ತುಂಬ ಕಷ್ಟ ಆಗ್ತದೆ. ಕನ್ನಡ ಮೀಡಿಯಮ್ ನಮಗೆ ಕನ್ನಡ ಮೀಡಿಯಮಲ್ಲಿ ಮೆಟೀರಿಯಲ್ ಸಿಗೋಲ್ಲ. ಈಗ ತುಂಬ ಜನ ವಿದ್ಯಾರ್ಥಿಗಳು ನಮಗೆ ಆಫೀಸರ್ಸಿಗೆ ಬಂದು ಕೇಳ್ತಿದ್ರು, ಯಾವ ರೀತಿ ಓದಿದ್ರಿ, ನೀವು ಯಾವ ರೀತಿ ಕ್ಲಿಯರ್ ಮಾಡಿದ್ರಿ, ಎಲ್ಲಿ ಕೋಚಿಂಗ್ ತೊಗೊಂಡ್ವಿ, ಕೋಚಿಂಗ್ ತೊಗೊಂಡ್ರಷ್ಟೇ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ನಿಜಾನಾ? ನಾವು ಬಡವರಿದ್ದೀವಿ ಅಥವಾ ನಮಗೆ ಓದುವಂಥ ಯಾವುದೇ ರೈಟ್ಸ್ ಇಲ್ವಾ, ಅಥವಾ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಕ್ಕೆ ಆಗಲ್ವಾ? ಈ ಥರ ಸಾವಿರಾರು ಪ್ರಶ್ನೆಗಳು ನಾನು ಅಲ್ಲಿ ವರ್ಕ್ ಮಾಡುವಾಗ ನನ್ನ ಮುಂದೆ ಬಂದಿತ್ತು. ಜಾನ್ವರಿನಲ್ಲಿ ನಮ್ಮ ಲೈಕ್ಸ್ ಬೆಂಗಳೂರು ಬ್ರಾಂಚ್ ಓಪನ್ ಆಯಿತು. ಬ್ರಾಂಚ್ ಓಪನ್ ಆದಮೇಲೂ ಕೂಡ ನಾವು ಈ ಒಂದು ಚಾನಲ್ ಕನ್ನಡದಲ್ಲಿ ಶುರು ಮಾಡಬೇಕು ಅಂತ ಹೇಳಿ ಮ್ಯಾನೇಜ್ಮೆಂಟಿಗೆ ಪರ್ಮಿಷನ್ ಕೇಳಿ ಸುಮಾರು ಮ್ಯಾನೇಜ್ಮೆಂಟ್ ಒಪ್ಪಿಗೆ ಕೊಟ್ಟರು ಕೂಡ ನಮ್ಮಲ್ಲಿ ಎಲ್ಲೋ ಒಂಥರ ಹಿಂಜರಿಕೆ ಇತ್ತು. ಯಾರು ಕನ್ನಡ ನ್ಯೂಸ್ ಅನಾಲಿಸಿಸ್ ಮಾಡ್ತಾರೆ, ಅಥವಾ ಕನ್ನಡದಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥೈಸುವಿಕೆಯಲ್ಲಿ ನಾವು ಜವಾಬ್ದಾರಿನ ತಗೊಳ್ಳೋಕ್ಕಾಗತ್ತಾ? ನೋಡಿ, ಪ್ರೋಗ್ರಾಮ್ ಶುರು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಪ್ರೋಗ್ರಾಮ್ನ ನಾವು ಸ್ಟೂಡೆಂಟ್ಸಿಗೆ ಜಸ್ಟಿಫಿಕೇಶನ್ ಕೊಡೋದು ಇಂಪಾರ್ಟೆಂಟು. ಯಾಕಂದರೆ ರಾಮಬಾಬು ಸರ್ ಯಾವಾಗಲೂ ನಮಗೆ ಒಂದು ಮಾತು ಹೇಳ್ತಾರೆ, ಸ್ಟೂಡೆಂಟ್ ಈಸ್ ಫಸ್ಟ್ ಅಂತ ಹೇಳ್ಬಿಟ್ಟು. ಸೊ ನಾವು ಯಾವುದೇ ಒಂದು ಕೆಲಸನ ಶುರು ಮಾಡುವಾಗ ಅದರಿಂದ ಸ್ಟೂಡೆಂಟ್ಸಿಗೆ ಆಗುವಂಥ ಅನುಕೂಲಗಳನ್ನು ಜ್ಞಾಪಕ ಇಟ್ಕೊಂಡು ಮಾಡಬೇಕು. ಸೊ ಈ ಚಾನಲ್ ಶುರು ಮಾಡಿದ್ವಿ, ನಾವು ಜಸ್ಟಿಫೈ ಮಾಡೋಕ್ಕಾಗತ್ತಾ, ನಿಮ್ಮೆಲ್ಲರ ನಿರೀಕ್ಷೆಗಳೇನಿರುತ್ತೆ ಅದನ್ನು ಮುಟ್ಟಕ್ಕಾಗತ್ತಾ ಇಲ್ವೋ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಸದಾ ಕಾಡ್ತಿತ್ತು. ನಂತರದಲ್ಲಿ ಕೂಡ ನಾವು ಶುರು ಮಾಡಿದ್ವಿ ಚಾನಲ್ನ 29 ಮೇನಂದು ಶುರು ಮಾಡಿದ್ದು. ಸೊ ಮೊದಲನೇದಾಗಿ ಕನ್ನಡ ವಿಶ್ಲೇಷಣೆ ಮಾಡಬೇಕು ಅಂದಾಗ ಕನ್ನಡದಲ್ಲಿ ತುಂಬ ಅಭ್ಯರ್ಥಿಗಳು ನಮಗೆಲ್ಲರಿಗೂ ಅರ್ಥೈಸುವಿಕೆ ಕನ್ನಡದಲ್ಲಿ ಹೆಚ್ಚಾಗಾದರೂ ಕೂಡ ಕನ್ನಡದಲ್ಲಿ ನ್ಯೂಸ್ ಅನಾಲಿಸಿಸ್ ಮಾಡೋದಕ್ಕೆ ಯಾರೂ ಮುಂದೆ ಬರ್ತಿರ್ಲಿಲ್ಲ. ಇನಿಷಿಯಲ್ ಡೇಸಲ್ಲಿ ತುಂಬ ಕಷ್ಟಪಟ್ವಿ ನಾವು ಆ್ಯಕ್ಚುಲಿ ಟೀಮ್ಸ್ನ ಸೆಟಪ್ ಮಾಡೋದಕ್ಕೋಸ್ಕರ. ಯಾವುದೇ ಒಂದು ಪ್ರೋಗ್ರಾಮ್ ಅಥವಾ ಯಾವುದೇ ಒಂದು ಸಕ್ಸಸ್ನಿಂದ ಹೇಳು ಬೀಳುಗಳು ಎಲ್ಲ ಇರುತ್ತೆ ಅಂತಾರಲ್ಲ, ಅದೇ ರೀತಿ ನಮ್ಮ ಈ 1 ವರ್ಷದ ಸಂಭ್ರಮದಲ್ಲಿ ತುಂಬ ಏರಿಳಿತಗಳನ್ನು ನೋಡಿದ್ವಿ. ಅದೇ ಸೇಮ್ ಟೈಮ್ ಕನ್ಸಿಸ್ಟೆಂಟಾಗಿ ಮಾಡೋದಕ್ಕೆ ನನ್ನ ಎಲ್ಲ ಟೀಮ್ಗೆ ನಾನು ಸಹಕಾರ ಕೊಟ್ಟಿದ್ದಂಥ ಎಲ್ಲ ಟೀಮಿಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಮ್ಮ ಯೂಟ್ಯೂಬ್ ಮ್ಯಾನೇಜರ್ ಆದಂಥ ಸಚಿನ್ ತುಂಬ ಚೆನ್ನಾಗಿ ಈ ಪ್ರೋಗ್ರಾಮ್ಸ್ಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೂ ನಾನು ಈ ಚಾನಲ್ನ ಮುಖಾಂತರ, ಈ ವಿಡಿಯೋ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಮ್ಮನ್ನು ಕಾನ್ಸ್ಟೆಂಟಾಗಿ ನೋಡಿ ನಿಮ್ಮ ರಿಪ್ಲೈಗಳ ಮುಖಾಂತರ, ಕಮೆಂಟ್ಸ್ಗಳ ಮುಖಾಂತರ, ಇಮೇಲ್ಸ್ಗಳ ಮುಖಾಂತರ ನಮ್ಮನ್ನು ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಿರೋ ನಿಮಗೆ ನಾನು ಆಭಾರಿಯಾಗಿರ್ತೀನಿ. ನಿಮ್ಮ ಈ ಸಪೋರ್ಟ್ ನಮ್ಮನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ಗಳು, ಇನ್ನೂ ಡೈವರ್ಸಿಟಿ ಇರುವಂಥ ಪ್ರೋಗ್ರಾಮ್ಗಳನ್ನು ಲಾಂಚ್ ಮಾಡೋದಕ್ಕೆ ಮೋಟಿವೇಟ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು, ಈ ಚಾನಲಿಂದ ನನ್ನ ಮುಂದೆ ಇದ್ದಂಥ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಕನ್ನಡದಲ್ಲಿ ಇರ್ಬೋದು, ಅಥವಾ ಮೆಟೀರಿಯಲ್ ಇಲ್ಲ, ಅಥವಾ ಭಾಷೆ ಒಂದು ಯಾವುದೇ ರೀತಿಯಾದ ಅಡಚಣೆ ಅಥವಾ ಆಬ್ಸ್ಟಿಕಲ್ಗೆ ಆಗಬಾರ್ದು. ಸಕ್ಸಸ್ಗೆ ಯಾವುದೋ ಒಂದು ಲಿಮಿಟೇಷನ್ಸ್ ಇರಬಾರ್ದು. ಸಕ್ಸಸ್ ಯಾವಾಗಲೂ ನಮ್ಮಲ್ಲಿರುತ್ತೆ, ನಾವು ನೋಡುವಂಥ ದೃಷ್ಟಿಕೋನದಲ್ಲಿರುತ್ತೆ. ಸೊ ಹೀಗಾಗಿ ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ ನಿಮ್ಮೆಲ್ಲರ ಯಶಸ್ಸಿಗೋಸ್ಕರ ನಿಮ್ಮ ಜೊತೆ ಇರುತ್ತೆ. ಯಾವಾಗಲೂ ನಿಮಗೆ ಯಾವುದೇ ರೀತಿಯಾದ ಪ್ರೋಗ್ರಾಮ್ಸ್ ಬೇಕಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡ್ಬೋದು, ಅಥವಾ 9121412929 ಈ ನಂಬರಿಗೆ ಕಾಲ್ ಮಾಡಿ ನಿಮಗೆ ಬೇಕಾಗಿರೋ ಪ್ರೋಗ್ರಾಮ್ಸ್ಗಳ ಬಗ್ಗೆ ಡಿಮ್ಯಾಂಡ್ ಹೇಳಿ. ನಾನು ಬ್ಯಾಂಗ್ಳೂರು ಸೆಂಟ್ರೇಡ್ ಆಗಿರೋದ್ರಿಂದ ನನ್ನ ಜವಾಬ್ದಾರಿಯಾಗಿ ನಾನು ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ ನಿಮಗೆ ಬೇಕಾಗಿರೋ ಪ್ರೋಗ್ರಾಮ್ಸ್ನ ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ. ನಮ್ಮ ಲೈಕ್ಸ್ ಬೆಂಗಳೂರು ಚಾನಲ್ನ 1ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಇದು ನಾನು ಕೊಡ್ತಿರುವಂಥ ಪ್ರಾಮಿಸ್ ನಿಮ್ಮೆಲ್ಲರಿಗೂ. ಮುಂದುವರೆದು ಈ ದಿನದ ನ್ಯೂಸ್ ಆರ್ಟಿಕಲ್ಸ್ಗಳನ್ನ ನೋಡೋಣ. ಮೊದಲನೇದಾಗಿ ಎಡಿಟೋರಿಯಲ್ ಅನಾಲಿಸಿಸ್ ನೋಡೋಣ. ತದನಂತರದಲ್ಲಿ ಟಾರ್ಗೆಟೆಡ್ ನ್ಯೂಸ್ ಅನಾಲಿಸಿಸ್ ಅಲ್ಲಿ ನ್ಯೂಸ್ ಹೈಲೈಟ್ಸ್ಗಳನ್ನು ನೋಡೋಣ. ಈ ದಿನದ ಆರ್ಟಿಕಲ್ಸ್ಗಳು ಮತ್ತು ಅದರ ಪೇಜ್ ನಂಬರ್ಸ್ನ ನೀವು ಈ ಸ್ಲೈಡ್ಸಲ್ಲಿ ನೋಡ್ಬೋದು. ಈ ದಿನದ ವಿಶ್ಲೇಷಣೆಯ ನೋಟ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ಲೈಕ್ಸ್ ಬೆಂಗಳೂರು ಟೆಲಿಗ್ರಾಮ್ ಚಾನಲಲ್ಲಿ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಪ್ರತಿದಿನ ನಿಮಗೆ ನಾವು ಡಿಸ್ಕಸ್ ಮಾಡುವಂಥ ನೋಟ್ಸ್ ಅಥವಾ ಟ್ರೆಂಡಿಂಗ್ ಟಾಪಿಕ್ಸ್ ಆಗಿರ್ಬೋದು, ಅಥವಾ ವೀಕ್ಲಿ ನ್ಯೂಸ್ ಅನಾಲಿಸಿಸ್ನ ನೋಟ್ಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಅಷ್ಟೇ ಅಲ್ಲದೆ ನೀವು ಪ್ರತಿದಿನ ಲೈಕ್ಸ್ ನಡೆಸುವಂಥ ಡೈಲಿ ಕರೆಂಟ್ ಅಫೇರ್ಸ್ ಕ್ವಿಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಈ ಲಿಂಕ್ನಲ್ಲಿ ಜಾಯ್ನ್ ಆಗ್ಬೋದು. ಈ ಕ್ವಿಜ್ನಲ್ಲಿ ಪ್ರತಿದಿನ ರಾತ್ರಿ 9:30ಗೆ ಅಪ್ಲೋಡ್ ಮಾಡ್ತಾರೆ. 10 MCQಗಳನ್ನು ಕೇಳ್ತಾರೆ. ಇದು ಅಬ್ಸಲ್ಯೂಟ್ಲಿ ಫ್ರೀ. ನೀವೆಲ್ಲರೂ ಇದಕ್ಕೆ ರಿಜಿಸ್ಟರ್ ಆಗಿ. ಈ ದಿನದ ಮೊದಲನೇ ಆರ್ಟಿಕಲ್ ನೋಡೋಣ. ದಿ ಸ್ವಾಂಪ್ ಅಂತ ಹೇಳಿ. ಇದು ರಕ್ಕಸ ಮಿಡತೆಗಳ ಬಗ್ಗೆ ಕುರಿತಾದಂಥ ಆರ್ಟಿಕಲ್. ಇದರ ಜೊತೆಗೆ ನಮಗೆ ಇದು ಎಡಿಟೋರಿಯಲ್ ಜೊತೆಗೆ ಡೈಲಿ ನ್ಯೂಸ್ ಅನಾಲಿಸಿಸ್ TNA ಪಾರ್ಟ್ನಲ್ಲೂ ಕೂಡ ಒಂದು ಆರ್ಟಿಕಲ್ ಇದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ ಇದೆ. ಅದರ ಹೆಸರು ಲೋಕಸ್ಟ್ ಥ್ರೆಟ್ ಇಸ್ ಬಿಗ್ಗರ್ ದಿಸ್ ಇಯರ್ ವಾನ್ಸ್ ಮಾನಿಟರ್ ಅಂತ ಹೇಳಿ. ಸೊ 2 ಆರ್ಟಿಕಲ್ಗಳನ್ನ ನಾನು ಒಟ್ಟಿಗೆ ನೋಡೋಣ. ಇದು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಾಗ ಏನು ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಲೋಕಸ್ಟ್ ಅಂದರೆ ಏನು ಅಂತ ಕೇಳ್ಬೋದು, ಮತ್ತು ಲೋಕಸ್ಟ್ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಬಗ್ಗೆ, ಅಥವಾ ಮೈಗ್ರೇಷನ್ ಬಗ್ಗೆ, ಲೋಕಸ್ಟಲ್ಲಿರುವಂಥ ಡಿಫ್ರೆಂಟ್ ಟೈಪ್ಸ್ ಯಾವ್ದು, ಮತ್ತು ಲೋಕಸ್ಟ್ನ ಕಡಿಮೆ ಮಾಡೋದಕ್ಕೋಸ್ಕರ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಯಾವ್ದು, ಅಥವಾ ಗವರ್ನಮೆಂಟ್ ಮೆಷರ್ಸ್ ಏನೇನು ಅಂತ ಕೇಳ್ಬೋದು. ಅದೇ ನಿಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಬಂದಾಗ UPSCನಲ್ಲಿ GS ಪೇಪರ್ 3 ಅಲ್ಲಿ
ಡಿಸಾಸ್ಟರ್ಸ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಅಷ್ಟೇ ಅಲ್ಲದೆ ಜೇಸ್ ಪೇಪರ್ 3ನಲ್ಲಿ ಅಗ್ರಿಕಲ್ಚರ್ ಸೆಕ್ಷನಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ತುಂಬ ಇದೆ. KPSC ಪರ್ಸ್ಪೆಕ್ಟಿವ್ನಲ್ಲಿ ಕೇಳಬೇಕು ಅಂತ ಅಂದ್ಕೊಂಡಾಗ KPSCಯಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 3 ಏನಿದೆ, ಜನರಲ್ ಸ್ಟಡೀಸ್ ಪೇಪರ್ 3ನಲ್ಲಿ ಪಾರ್ಟ್ 2 ಅಂತ ಕರಿತೀವಿ. ಈ ಪಾರ್ಟ್ 2ನಲ್ಲಿ ಜೈವ ವಿಜ್ಞಾನ ಮತ್ತು ಅಗ್ರಿಕಲ್ಚರ್ ಅಥವಾ ಕೃಷಿ ವಿಜ್ಞಾನ ಅಂತ ಇದೆ. ಅಂದರೆ ಅಗ್ರಿಕಲ್ಚರ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನೋದು KPSCಯ GS ಪೇಪರ್ 3 ಪಾರ್ಟ್ 2 ಸೆಕ್ಷನ್ನಲ್ಲಿ ಬರುತ್ತೆ. ಸೊ ಇಂದಿನ ದಿನದಿಂದ ನಾವು KPSC ಮತ್ತು UPSC ಎರಡರೂ ಸಿಲೆಬಸ್ ಲಿಂಕೇಜ್ನ ನಿಮಗೆ ತೋರಿಸ್ತೀವಿ. ಸೊ ಈ ಇಶ್ಯೂ ಬಂದ್ಬಿಟ್ಟು ಲೋಕಸ್ಟ್ ಬಗ್ಗೆ ಕುರಿತಾದಂಥದ್ದು. ಈ ಡೈಮೆನ್ಷನ್ ಯಾವುದು? ಗ್ಲೋಬಲ್ ವಾರ್ಮಿಂಗ್ ಮತ್ತು ಪ್ಯಾಂಡಮಿಕ್ನ ಬಗ್ಗೆ ಕುರಿತಾದಂಥದ್ದು. ಸೊ ಈ ಆರ್ಟಿಕಲ್ಸಿಂದ ನಾವು ಲೋಕಸ್ಟ್ಗಳಿಂದ ಆಗುವಂಥ ತೊಂದರೆಗಳೇನು ಅಥವಾ ಡೇಂಜರ್ಸ್ ಏನು ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಲೋಕಸ್ಟ್ಗಳು ಇನ್ಕ್ರೀಸ್ ಆಗೋ ಕಾರಣಗಳೇನು ಅಂತ ನೋಡ್ತೀವಿ. ಮೊದಲನೇದಾಗಿ ಲೋಕಸ್ಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಲೋಕಸ್ಟ್ಗಳು ಅಥವಾ ಮಿಡತೆಗಳು ಗ್ರಾಸ್ ಹಾಪರ್ನ ಒಂದು ಫ್ಯಾಮಿಲಿ ಆಗಿದ್ದು ಇವನ್ನ ಮೈಗ್ರೇಟರಿ ಪೆಸ್ಟ್ ಅಂತ ಕಡಿತೀವಿ. ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೂವ್ ಆಗ್ತಾರೆ. ಇವು 1 ಚದರ ಕಿಲೋಮೀಟರ್ಗೆ 4 ಕೋಟಿ ಸಂಖ್ಯೆ. ಅಂದರೆ ಇಮ್ಯಾಜಿನ್ ಮಾಡಿ, 1 ಚದರ ಕಿಲೋಮೀಟರ್ಗೆ ಅಷ್ಟು ಕೋಟಿಗಟ್ಟಲೆ ಲೋಕಸ್ಟ್ ಇರೋದ್ರಿಂದ ಎಷ್ಟು ಬೆಳೆ ನಾಶ ಆಗ್ಬೋದು ಅಂತ ನೀವೇ ಊಹಿಸ್ಕೊಳ್ಳಿ. ಸೊ ಮುಂದುವರೆದು ಈ ಲೋಕಸ್ಟ್ ಏನಿರುತ್ತೆ, ಒಂದು ದಿನಕ್ಕೆ ಗಾಳಿಯ ಜೊತೆ ಅಥವಾ ವಿಂಡಿನ ಜೊತೆ 150 ಕಿಲೋಮೀಟರ್ ಚಲಿಸಬಹುದು. ಅಷ್ಟೇ ಅಲ್ಲದೆ ಪ್ರತಿಯೊಂದು ಲೋಕಸ್ಟ್ ಕೂಡ 150 ಮೊಟ್ಟೆಗಳನ್ನು ಇಡೋದ್ರಿಂದ ಇದು ಅಸಂಖ್ಯಾತರಾಗಿ ಬೆಳೆಯುತ್ತಾ ಹೋಗುತ್ತೆ. ಒಂಥರ ಚೈನ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯೂಶಲಿ ಈ ಲೋಕಸ್ಟ್ಗಳು ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅಂತ ಹೇಳಿದ್ರೆ ಅರೇಬಿಯನ್ ಪೆನಿನ್ಸುಲಾ ಅಥವಾ ಆರ್ನ್ ಆಫ್ ಆಫ್ರಿಕಾದಿಂದ. ನಾವು ತುಂಬ ಮುಖ್ಯವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಎಗ್ಸ್ಗಳು ಬೆಳವಣಿಗೆ ಆಗಬೇಕಂದ್ರೆ ಅದು ಮಾಯ್ಸ್ಟ್ ಸಾಯಿಲ್ ಇರಲೇಬೇಕು. ಈ ವರ್ಷದಲ್ಲಿ ಅತಿ ಹೆಚ್ಚಿನ ರಕ್ಕಸ ಮಿಡತೆಗಳ ಸಂಖ್ಯೆ ಜಾಸ್ತಿ ಆಗಲು ಕಾರಣ ಏನಂತ ಹೇಳಿದ್ರೆ ಯೆಮೆನ್ ಮತ್ತು ಒಮನ್ನಲ್ಲಿ ಬಂದಂತಹ ಚಂಡಮಾರುತಗಳು. ಈ ಚಂಡಮಾರುತಗಳಿಂದ ಡೆಸರ್ಟ್ ಪ್ರದೇಶವಾಗಿದ್ದಂಥ ಅಥವಾ ಮರುಭೂಮಿ ಆಗಿದ್ದಂಥ ಒಮನ್ ಮತ್ತು ಯೆಮೆನ್ ಪ್ರದೇಶಗಳೆಲ್ಲ OSEs ಆಗಿ ಕನ್ವರ್ಟ್ ಆಗಿದೆ. ಅಂದರೆ ಲೇಕ್ಗಳು ಸೃಷ್ಟಿಯಾಗಿತ್ತು ಇದರಿಂದ. ಸೊ ಈ ಲೇಕ್ಗಳೇ ಈ ಲೋಕಸ್ಟ್ಗಳ ಬ್ರೀಡಿಂಗ್ ಗ್ರೌಂಡ್ಸ್ಗಳಾಗಿ ಡೆವಲಪ್ ಆಗ್ತಿದೆ. ಇದರಿಂದ ಅತಿ ಹೆಚ್ಚಿನ ಸಂಖ್ಯೆಯ ಲೋಕಸ್ಟ್ ಅಟ್ಯಾಕ್ ಈ ವರ್ಷ ಆಗ್ತಿದೆ. ಮುಂದುವರೆದು ಈ ಮಿಡತೆಗಳು ಇವತ್ತಿಂದಷ್ಟೇ ಅಲ್ಲ, ಹಿಸ್ಟಾರಿಕಲಿ ಕೂಡ ನೀವು ಬೈಬಲ್ನಲ್ಲಿ, ಕುರಾನ್ನಲ್ಲಿ, ಲಿಯಾದಲ್ಲಿ ಮತ್ತು ಈಜಿಪ್ಷಿಯನ್ ಟಾಮ್ಸ್ಗಳಲ್ಲೂ ಕೂಡ ಈ ಮಿಡತೆಗಳ ಬಗ್ಗೆ ಅಥವಾ ಲೋಕಸ್ಟ್ ಅಟ್ಯಾಕ್ನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಹಿಸ್ಟಾರಿಕಲಿ ಕೂಡ ಪ್ರೆಸೆಂಟ್ ಇದೆ ಅನ್ನೋದನ್ನ ಒಂದು ಜ್ಞಾಪಕ ಇಟ್ಕೊಳ್ಳಿ ನೀವು. ಮುಂದುವರೆದು ಒಂದು ಸಣ್ಣ ಸ್ವ್ಯಾಂಪ್ ಅಂತ ಏನು ಕರಿತೀವಿ, ಒಂದು ಸಣ್ಣ ಸ್ವಾರ್ಪಲ್ಲಿ ಮಿನಿಮಮ್ 40 ಮಿಲಿಯನ್ ಇನ್ಸೆಕ್ಟ್ಸ್ಗಳಿರುತ್ತೆ. ಈ 40 ಮಿಲಿಯನ್ ಇನ್ಸೆಕ್ಟ್ಸ್ಗಳ ಕೇಪಬಿಲಿಟಿ ನಿಮಗೆ ಅರ್ಥ ಆಗಬೇಕಂತ ಹೇಳಿದ್ರೆ, ಈ 40 ಮಿಲಿಯನ್ ಇನ್ಸೆಕ್ಟ್ಸ್ಗಳು ಸುಮಾರು 10 ಆನೆಗಳು ತಿನ್ನುವಂಥ ಆಹಾರಗಳನ್ನು ತಿನ್ನುತ್ತೆ, ಅಥವಾ 25 ಕ್ಯಾಮಲ್ಗಳು, ಒಂಟೆಗಳು ತಿನ್ನುವಂಥ ಆಹಾರವನ್ನು ತಿನ್ನುತ್ತೆ, ಅಥವಾ 2500 ಜನಗಳು ಇವರು ತಿನ್ನುವಂಥ ಆಹಾರ. ಇದರಿಂದ ನಿಮಗೆ ಲೋಕಸ್ ಮಾಡುವಂಥ ಹಾನಿ ಎಷ್ಟರ ಮಟ್ಟಿಗಿರ್ಬೋದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಮುಂದುವರೆದು ನೀವೇನು ಜ್ಞಾಪಕ ಇಟ್ಕೊಳ್ಬೇಕು, ಭಾರತದಲ್ಲಿರುವಂಥ ಲೋಕಸ್ಟ್ಗಳ ವೆರೈಟಿ ಅಥವಾ ಟೈಪ್ಸ್ ಯಾವ್ದು ಅನ್ನೋದು. ಭಾರತದಲ್ಲಿ ಡೆಸರ್ಟ್ ಲೋಕಸ್ಟ್, ಮೈಗ್ರೇಟರಿ ಲೋಕಸ್ಟ್, ಬಾಂಬೆ ಮತ್ತು ಟ್ರೀ ಲೋಕಸ್ಟ್ 4 ಭೇದಗಳಿವೆ. ಅದರಲ್ಲಿ ಡೆಸರ್ಟ್ ಲೋಕಸ್ಟ್ ಅನ್ನೋದು ತುಂಬ ಅಪಾಯಕಾರಿಯಾಗಿದ್ದು ಮತ್ತು ಅತಿ ಹೆಚ್ಚು ಬೆಳೆ ನಾಶ ಆಗೋದು ಈ ಡೆಸರ್ಟ್ ಲೋಕಸ್ಟ್ನಿಂದ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದೇನೆಂದರೆ, ಕಳೆದ 25 ವರ್ಷಗಳಲ್ಲಿ ಅತಿ ದೊಡ್ಡ ಲೋಕಸ್ಟ್ ಅಟ್ಯಾಕ್ ಆಗಿರೋದು ಅಥವಾ ಸಿವಿಯರ್ ಆಗಿರುವಂಥ ಲೋಕಸ್ಟ್ ಅಟ್ಯಾಕ್ ಆಗಿರೋದು ಇವಾಗಿನ. ಸೊ ಅಂದರೆ 25 ವರ್ಷದ ಸ್ಟ್ರಾಂಗೆಸ್ಟ್ ಅಟ್ಯಾಕ್ ಅಂತ ಹೇಳ್ಬೋದು ನಾವು ಇದನ್ನು. ಸೊ ಇದು ನೀವು ಲೋಕಸ್ಟ್ನ ಬಗ್ಗೆ ಜ್ಞಾಪಕ ಇಟ್ಕೋಬೇಕಾಗಿರುವಂಥ ವಿಷಯಗಳು. ಸೊ ಮುಂದುವರೆದು ಅತಿ ಹೆಚ್ಚು ಲೋಕಸ್ಟ್ಗಳಾಗೋದಕ್ಕೆ ಕಾರಣಗಳೇನು ಅಂತ ನೋಡೋಣ. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಸೊ ಗ್ಲೋಬಲ್ ವಾರ್ಮಿಂಗಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇಂಡಿಯನ್ ಓಷನ್ ಟೆಂಪರೇಚರ್ ತುಂಬ ಜಾಸ್ತಿ ಆಯಿತು ಅಥವಾ ವಾರ್ಮಿಂಗ್ ತುಂಬ ಜಾಸ್ತಿ ಆಯಿತು. ಇಂಡಿಯನ್ ಓಷನ್ ವಾರ್ಮಿಂಗ್ ಜಾಸ್ತಿ ಆಗಿದ್ದರಿಂದ ಮಾನ್ಸೂನ್ ಮುಖಾಂತರವಾಗಿ ಭಾರತ ಮತ್ತು ಆಫ್ರಿಕನ್ ದೇಶಗಳಿಗೆ ಹೆಚ್ಚಿನ ರೈನ್ಫಾಲ್ ಆಯಿತು. ಇದರಿಂದ ಮರುಭೂಮಿಯಾಗಿದ್ದಂಥ ಆಫ್ರಿಕಾದಲ್ಲಿ ಎಷ್ಟೊಂದು ಸ್ವ್ಯಾಂಪ್ಸ್ಗಳ ಥರ ಅಥವಾ ನೀರು ತುಂಬಿದ ಪ್ರದೇಶಗಳು ಜಾಸ್ತಿ ಆಗ್ತಾ ಹೋಯಿತು. ಈ ನೀರಿನ ಏನು ಪ್ರದೇಶಗಳಿವೆ ಇವೇ ಲೋಕಸ್ಟ್ನ ಬ್ರೀಡಿಂಗ್ ಸೈಟ್ಸ್ಗಳಾಗ್ತಾ ಹೋಯಿತು. ಸೊ ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ಒಂದು ಲೋಕಸ್ಟ್ ಸುಮಾರು 150 ಎಗ್ಗಳನ್ನು ಆಗ್ತಾ ಇದ್ದಾಗ ಆ ಮೊಟ್ಟೆಗಳು ಬೆಳಿಬೇಕಂತ ಹೇಳಿದ್ರೆ ತೇವಯುತ ಸಾಯಿಲ್ ಇರಬೇಕು ಅಥವಾ ವೆಟ್ ಸಾಯಿಲ್ ಅನ್ನೋದು ಇರಬೇಕು. ಸೊ ಆಫ್ರಿಕಾ ಈ ವೆಟ್ ಸಾಯಿಲ್ಸ್ಗಳನ್ನು ಡೆವಲಪ್ ಮಾಡ್ತಾ ಹೋಯಿತು. ಹೀಗಾಗಿ ಈ ಲೋಕಸ್ಟ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಲ್ಟಿಪ್ಲೈ ಅಥವಾ ಹೋದ್ವು. ಸೊ ನಂತರದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಈ ಮಾನ್ಸೂನ್ ಬೇರಿಂಗ್ ವಿಂಡ್ಸ್ ಅಥವಾ ಮಾನ್ಸೂನ್ ವಿಂಡ್ಸು ಭಾರತಕ್ಕೆ ಬಂದಾಗ ಈ ಎಲ್ಲ ಲೋಕಸ್ಟ್ಗಳು ಆ ಪ್ರದೇಶ ಪಾಕಿಸ್ತಾನದ ಮುಖಾಂತರವಾಗಿ ಭಾರತಕ್ಕೆ ಬರುತ್ತೆ. ಸೊ ಯಾವಾಗಲೂ ಪಾಕಿಸ್ತಾನ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ, ಈ ಲೋಕಸ್ಟ್ಗಳನ್ನು ತಡೆಗಟ್ಟೋದಕ್ಕೋಸ್ಕರ ಇಂಡಿಯಾ ಮತ್ತು ಪಾಕಿಸ್ತಾನ ಜಾಯಿಂಟ್ ಯೋಜನೆಗಳನ್ನು ಅಥವಾ ಜಾಯಿಂಟ್ ಕೋಆಪರೇಷನ್ ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡ್ತಿತ್ತು. ಬಟ್ ಈಗ COVID-19 ಇದ್ದಂಥ ಕಾರಣದಿಂದಾಗಿ ಭಾರತ ಮತ್ತು ಪಾಕಿಸ್ತಾನ ಇದಕ್ಕೆ ತಡೆಗಟ್ಟೋದಕ್ಕೆ ಯಾವುದೇ ರೀತಿಯಾದ
ಕ್ರಮಗಳನ್ನು ಕೈಗೊಳ್ಳಿಲ್ಲ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸ್ಟ್ ಬಂದ ಕಾರಣ ಪಾಕಿಸ್ತಾನ ಕೂಡ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹೀಗಾಗಿ ಇಂಡಿಯಾದಲ್ಲಿ ರಾಜಸ್ಥಾನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿತ್ತು. ನಂತರ ರಾಜಸ್ಥಾನ್ ಗೌರ್ಮೆಂಟ್ ಕೂಡ ಕೋವಿಡ್ನ ಕಾರಣದಿಂದಾಗಿ ಕಂಟ್ರೋಲ್ ಮಾಡೋಕ್ಕಾಗ್ತಿರೋದ್ರಿಂದ ರಾಜಸ್ಥಾನದಿಂದ ಗುಜರಾತಿಂದ ಮಹಾರಾಷ್ಟ್ರ ಮತ್ತು ಪ್ರದೇಶಗಳಿಗೆ, ಆ ಮಹಾರಾಷ್ಟ್ರ ಮಧ್ಯಪ್ರದೇಶದಿಂದ ಇವಾಗ ತೆಲಂಗಾಣ ಮತ್ತು ಕರ್ನಾಟಕಕ್ಕೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ರಾಜಸ್ಥಾನ್ ಗೌರ್ಮೆಂಟ್ ಇದನ್ನು ಕಂಟ್ರೋಲ್ ಮಾಡಿದರೆ ಇಲ್ಲಿವರೆಗೂ ಸ್ಪ್ರೆಡ್ ಆಗ್ತಿರಲ್ಲ. ಸೊ ಇದಕ್ಕೆ ಸೆಕೆಂಡ್ ಕಾರಣ ಏನು ಅಂತ ಹೇಳ್ಬೋದು ಅಂದರೆ COVID-19 ಸರ್ಕಾರಗಳ ಕ್ರಮ ಕೈಗೊಳ್ಳಬೇಕಾಗಿರೋದ್ರಲ್ಲಿ ವೈಫಲ್ಯವಾಗಿದೆ ಅಂತ ಹೇಳ್ಬೋದು. ಮೂರನೇ ಪಾಯಿಂಟ್ ಏನಾಗಿರ್ಬೋದು, ಇಂಡಿಯಾ, ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ತೆಗೆದುಕೊಳ್ಬೇಕಾಗಿರುವಂಥ ಪೆಸ್ಟಿಸೈಡ್ ಸ್ಪ್ರೇ ಜಾಯಿಂಟ್ ಎಫರ್ಟ್ಸ್ ಏನಿತ್ತು ಅದನ್ನು ಸ್ಟಾಪ್ ಮಾಡಿದ್ದು. ಸೊ ಈ ಪಾಯಿಂಟ್ಸ್ಗಳಿಂದ ಅತಿ ಹೆಚ್ಚಿನ ರಕ್ಕಸ ಮಿಡತೆಗಳ ಕಾಟ ಜಾಸ್ತಿ ಆಗಿದೆ ಭಾರತದಲ್ಲಿ. ಸೊ ಮುಂದುವರೆದು ಈ ರಕ್ಕಸ ಮಿಡತೆಗಳಿಂದ ಕಾಟದಿಂದ ಏನು ನಷ್ಟಗಳನ್ನು ಅಥವಾ ಲಾಸ್ ಏನಾಗ್ತಿದೆ ಅಂತ ನೋಡೋಣ. ಮೊದಲನೇದಾಗಿ ಅಗ್ರೇರಿಯನ್ ಡಿಸಾಸ್ಟರ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಕಳೆದ 25 ವರ್ಷಗಳಿಂದ ಇದು ಅತಿ ದೊಡ್ಡ ರಕ್ಕಸ ಮಿಡತೆಗಳ ದಾಳಿ ಆಗಿರೋದ್ರಿಂದ ಸೊ ಇಡೀ ಕ್ರಾಪ್ಸ್ಗಳೇನಿತ್ತು ಎಲ್ಲ ಕ್ರಾಪ್ಸ್ಗಳ ನಾಶ ಆಗ್ತಿದ್ವು ಅಥವಾ ಬೆಳೆ ನಾಶ ಆಗ್ತಿದೆ. ಸೊ ಈ ಬೆಳೆ ನಾಶದಿಂದ ಮಧ್ಯಪ್ರದೇಶ, ರಾಜಸ್ಥಾನ್, ಗುಜರಾತ್ ಈ ಭಾಗದ ರೈತರಿಗೆ ತುಂಬ ತೊಂದರೆ ಆಗ್ತಿದೆ. ಇದೊಂಥರ ಅಗ್ರೇರಿಯನ್ ಡಿಸಾಸ್ಟರ್ ಅನ್ನೋ ರೀತಿಯಲ್ಲಿ ಬೆಳೆದಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗ್ಬೋದು ಅಂತ ಹೇಳಿದ್ರೆ, ಈಗ ಮಾನ್ಸೂನ್ ಶುರುವಾಗೋದ್ರಿಂದ ಸೊ ಲೋಕಸ್ಟ್ ಬ್ರೀಡಿಂಗ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ಸೋಹಿಂಗ್ ಟೈಮಲ್ಲಿ ನಮಗೆ ಲೋಕಸ್ಟ್ ಬ್ರೀಡಿಂಗ್ ಜಾಸ್ತಿ ಆದರೆ ಮತ್ತೆ ನಮ್ಮ ಕ್ರಾಪ್ಸ್ಗಳ ನಷ್ಟ ಜಾಸ್ತಿ ಆಗ್ಬೋದು. ಎರಡನೇದಾಗಿ ಈಗ ಆಲ್ರೆಡಿ ಇರುವಂಥ ಕ್ರಾಪ್ಸ್ಗಳ ನಾಶವಾಗ್ತಿರೋದ್ರಿಂದ ಭಾರತದಲ್ಲಿ ಫೆಮೈನ್, ಪಾವರ್ಟಿ ಜಾಸ್ತಿ ಆಗುತ್ತೆ ಮತ್ತು ಸ್ಟಾರ್ವೇಷನ್ ಕೂಡ ಜಾಸ್ತಿ ಆಗ್ಬೋದು. ಮುಂದುವರೆದು ಇದರಿಂದ ಫಾರ್ಮರ್ಸ್ ಇನ್ಕಮ್ ಅಥವಾ ಫಾರ್ಮರ್ಸ್ಗೆ ಆರ್ಥಿಕವಾಗಿ ಅವರಿಗೆ ತೊಂದರೆ ಆಗುತ್ತೆ. ಅಷ್ಟೇ ಅಲ್ಲದೆ ಅವ್ರಿಗೆ ಈ ಟ್ರೀಸ್ಗಳನ್ನು, ಲೀವ್ಸ್ಗಳನ್ನು, ಫ್ಲವರ್ಸ್ ಎಲ್ಲನೂ ಅದರ ವೆಯ್ಟಿಂದ ನಾಶಪಡಿಸೋದ್ರಿಂದ ಮತ್ತೆ ಬೆಳೆ ಬೆಳಿಬೇಕಂದ್ರೆ ಅವರಿಗೆ ಈ ವೇಸ್ಟ್ ಏನಿರುತ್ತೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ತುಂಬ ತೊಂದರೆ ಆಗುತ್ತೆ. ತುಂಬ ಪ್ರಮುಖವಾಗಿ ಇದು ನಮ್ಮ ಫುಡ್ ಸೆಕ್ಯೂರಿಟಿ ಅಂತ ಏನು ಕರಿತೀವಿ, ಆ ಫುಡ್ ಸೆಕ್ಯೂರಿಟಿಗೆ ತುಂಬ ಎಫೆಕ್ಟ್ ಮಾಡುತ್ತೆ. ಅಂದರೆ ಆಹಾರ ಕೊರತೆಗಳು ಜಾಸ್ತಿ ಆಗ್ಬೋದು. ಇದರಿಂದ ನಾವು ಎಕನಾಮಿಯ ವಿಕ್ಷಸ್ ಸೈಕಲ್ ಅಂತ ಏನು ಕರಿತೀವಿ, ಆಹಾರ ಕೊರತೆಯಿಂದ ನಮಗೆ ಪಾವರ್ಟಿ ಜಾಸ್ತಿ ಆಗುತ್ತೆ, ಪಾವರ್ಟಿಯಿಂದ ಅಗೇನ್ ನಮ್ಮ ಹೆಲ್ತ್ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ವಿಕ್ಷಸ್ ಸೈಕಲ್ ಶುರುವಾಗ್ತಾ ಹೋಗ್ಬೋದು. ಲೋಕಸ್ಟ್ಗೆ ಸಂಬಂಧಪಟ್ಟಂಥ ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ FAO ಅಂತ ಹೇಳ್ತೀವಿ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಇದು ಯುನೈಟೆಡ್ ನೇಷನ್ಸ್ನ ಒಂದು ಅಂಗಸಂಸ್ಥೆಯಾಗಿದ್ದು ಸೊ ಈ ಆರ್ಗನೈಸೇಷನ್ ಲೋಕಸ್ಟ್ ಬರುವ 6 ವಾರಗಳ ಮುಂಚೆನೇ ನಮಗೆ ಮುನ್ಸೂಚನೆಯನ್ನು ಕೊಡುತ್ತೆ, ಲೋಕಸ್ಟ್ನ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ ರೀತಿ ಲೋಕಸ್ಟ್ಗಳಿವೆ ಮತ್ತು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಸಹಕಾರ ಮತ್ತು ಕೋಆರ್ಡಿನೇಷನ್ ಬೇರೆ ಬೇರೆ ದೇಶಗಳ ಮಧ್ಯ FAO ಮಾಡುತ್ತೆ. ಮುಂದುವರೆದು ಭಾರತದಲ್ಲಿ ಬಂದಾಗ ನಿಮಗೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ನ ಕೆಳಗಡೆ ಡೈರೆಕ್ಟರೇಟ್ ಆಫ್ ಪ್ಲಾಂಟ್ ಪ್ರೊಟೆಕ್ಷನ್, ಕ್ವಾರಂಟೈನ್ ಆ್ಯಂಡ್ ಸ್ಟೋರೇಜ್ ಅನ್ನೋ ಸಂಸ್ಥೆ. ಸೊ ಈ ಸಂಸ್ಥೆಯಲ್ಲಿ ಲೋಕಸ್ಟ್ ವಾರ್ನಿಂಗ್ ಆರ್ಗನೈಸೇಷನ್ ಅಂತ ಒಂದಿದೆ. ಈ ಆರ್ಗನೈಸೇಷನ್ನ ಮೂಲ ಜವಾಬ್ದಾರಿ ಅಥವಾ ಕರ್ತವ್ಯ ಏನು ಅಂತ ಹೇಳಿದ್ರೆ, ಲೋಕಸ್ಟ್ನಲ್ಲಿ ಭಾರತದಲ್ಲಿ ಬರದೇ ರೀತಿಯಲ್ಲಿ ತಡೆಗಟ್ಟೋದು, ಅದ್ರ ಜೊತೆಗೆ ಲೋಕಸ್ಟ್ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ಕಂಟೈನ್ ಮಾಡೋದು ಅಥವಾ ಮಾನಿಟರ್ ಮಾಡೋದು ಇದರ ಜವಾಬ್ದಾರಿ. ಯೂಶಲಿ ಲೋಕಸ್ಟ್ ವಾರ್ಮಿಂಗ್ ಆರ್ಗನೈಸೇಷನ್ ಏನಿದೆ ಇವು ರಾಜಸ್ಥಾನ್, ಗುಜರಾತ್ ಮತ್ತು ಪಂಜಾಬ್, ಹರಿಯಾಣ ಪ್ರದೇಶಗಳಲ್ಲಿ ಲೋಕಸ್ಟ್ನ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ತಿರ್ತಾರೆ. ಹೆಚ್ಚಾಗಿ ಡೆಸರ್ಟ್ ಏರಿಯಾಸ್ ಮೇಲೆ ಜಾಸ್ತಿ ಫೋಕಸ್ ಮಾಡುತ್ತೆ. ಇದು ಲೋಕಸ್ಟಿಗೆ ಸಂಬಂಧಪಟ್ಟಂತ ಇನ್ವಾಲ್ವ್ ಆಗಿರುವಂಥ ಆರ್ಗನೈಸೇಷನ್ಸ್. ಸೊ ಮುಂದುವರೆದು ಸರ್ಕಾರ ಏನೇನು ಕ್ರಮ ಕೈಗೊಳ್ಳಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಇತ್ತೀಚೆಗೆ ಬಂದಂಥ ಇನ್ಫಾರ್ಮೇಷನ್ಸ್ನ ಪ್ರಕಾರ ಯುಕಲಿಪ್ಟಸ್ ಸೆಂಟ್ ಅನ್ನೋದೇನಿದೆ, ಆ ಮೆಚೂರ್ ಕ್ರಾಪ್ಸ್ ಏನಿರುತ್ತೆ, ಬೆಳೆದು ನಿಂತಿರುವಂಥ ಕ್ರಾಪ್ಸ್ಗಳಿಗೆ ಯುಕಲಿಪ್ಟಸ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಲೋಕಸ್ಟ್ಗಳನ್ನು ತಡೆಗಟ್ಟಬಹುದು. ಅಕಸ್ಮಾತ್ ಬೆಳೆ ಏನಾದರೂ ಸೀಡ್ಲಿಂಗ್ ಸ್ಟೇಜ್ ಅಂದರೆ ಬಿತ್ತನೆಯ ಸಮಯದಲ್ಲಿದ್ದಾಗ ಸೊ ನೀವು ಅದನ್ನು ಪ್ಲಾಂಟ್ಗಳ ಮುಖಾಂತರ ಅಥವಾ ಏನಾದರೂ ಮುಖಾಂತರ ಕ್ಲೋಸ್ ಮಾಡೋದ್ರಿಂದ ಈ ಬೆಳೆ ನಾಶ ಏನಾಗ್ಬೋದು ಅದು ಕಡಿಮೆ ಆಗುತ್ತೆ. ಸೊ ಮುಂದುವರೆದು ಆರ್ಗ್ಯಾನೋಫಾಸ್ಫೇಟ್ ಅನ್ನುವಂಥ ಒಂದು ಕೆಮಿಕಲ್ನ ಸ್ಪ್ರೇ ಮಾಡೋದ್ರಿಂದನೂ ಇದನ್ನು ಕಂಟ್ರೋಲ್ ಮಾಡ್ಬೋದು. ಮೆಷರ್ ಏನು ಅಂತ ಹೇಳಿದ್ರೆ, ಲೌಡ್ ನಾಯ್ಸಸ್, ಪಟಾಕಿ ಹೊಡೆಯುವಂಥ ಮುಖಾಂತರ ಅಥವಾ ಶಬ್ದಗಳನ್ನು ಮಾಡುವ ಮುಖಾಂತರ ಈ ಸ್ವಾಮ್ಸ್ ಏನಿರುತ್ತೆ ಫೋಕಸ್ನ ತಪ್ಪಿಸಿ ಅದನ್ನು ಚಿತ್ರಗೊಳಿಸ್ಬೋದು. ಅಷ್ಟೇ ಅಲ್ಲದೆ ಇನ್ನು ಸ್ಮೋಕನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರ ರಾಜಸ್ಥಾನೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಸ್ಮೋಕನ್ನು ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಸ್ಮೋಕಿಂದ ಕೂಡ ಈ ಮಿಡತೆಗಳು ದಾರಿ ತಪ್ಪುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂದುವರೆದು ಪಂಜಾಬ್ನ ಗವರ್ನಮೆಂಟ್ ಈಸ್ಟ್ ಪಂಜಾಬ್ ಅಗ್ರಿಕಲ್ಚರ್ ಪೆಸ್ಟ್ ಡಿಸೀಸಸ್ ಆ್ಯಂಡ್ ನಾಕ್ಷಿಯಸ್ ವೀಡ್ಸ್ ಔಟ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು 1948ನಲ್ಲಿ ಒಂದು ಆ್ಯಕ್ಟ್ ಪಾಸ್ ಮಾಡಿದ್ದಾರೆ. ಅದರ ಅನ್ವಯದಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಏನಿರ್ತಾರೆ 14 ವರ್ಷದ ಮೇಲ್ಪಟ್ಟಂಥ ಯಾವುದೇ ಒಬ್ಬ ಸಿಟಿಸನ್ನಿಗೆ ಕರೆದ್ರೂ ಕೂಡ ಅವರು ಸರ್ಕಾರದ ಈ ಕೆಲಸದಲ್ಲಿ ಭಾಗವಹಿಸಬೇಕು, ವೀಡ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ. ಅಕಸ್ಮಾತ್ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಇಂಪ್ರಿಸನ್ಮೆಂಟ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಅಂದರೆ ಇದನ್ನು ಒಂಥರ ಡಿಸಾಸ್ಟರ್ ಥರ ಕನ್ಸಿಡರ್ ಮಾಡಿ DC ಅವರು ಈ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಸೊ ಇದು ಲೋಕಸ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸರ್ಕಾರ ಕೈಗೊಂಡಿರುವಂತಹ ಕ್ರಮಗಳು.
ಈಗ ಆಲ್ರೆಡಿ ನಾನು ಲೋಕಸ್ಟ್ ಸಂಬಂಧಪಟ್ಟಂಥ ಎಲ್ಲ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಎಡಿಟೋರಿಯಲ್ಲಿ ಒಂದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಗಳಿವೆ. ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಭಾರತ ದೇಶ ಈಗ ಕರೋನಾ ಎಂಬ ಎಮ್ಮಾರಿಯನ್ನು ಫೇಸ್ ಮಾಡ್ತಿದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ಲೋಕಸ್ಟ್ ಅನ್ನೋ ಸ್ವ್ಯಾಂಪ್ ಬಂದರೆ ನಮ್ಮನ್ನು ಫೇಸ್ ಮಾಡುವಂಥ ಹೆಚ್ಚಿನ ಶಕ್ತಿ ಇಲ್ಲ. ಸೊ ಹೀಗಾಗಿ ಡಿಸಾಸ್ಟರ್ನ ಮೇಲೆ ಡಿಸಾಸ್ಟರ್ ಆಗ್ತದೆ. ಸೊ ಇಂತಹ ಸಂದರ್ಭದಲ್ಲಿ ಈ ವೈರಸ್ ಇವರಿಂದ ಬಂತು ಅಥವಾ ಈ ಲೋಕಸ್ಟ್ ಆಫ್ರಿಕನ್ ಕಂಟ್ರೀಸಿಂದ ಬಂತು, ಈ ರೀತಿ ಬ್ಲೇಮ್ ಗೇಮ್ಗಳು ಮಾಡಬೇಕು ಅಥವಾ ಎಲ್ಲ ದೇಶಗಳು ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಸಹಕಾರಯುತವಾಗಿ ಏನಾದರೂ ಒಂದು ಸೊಲ್ಯೂಷನಿಗೆ ಫೈಂಡ್ ಔಟ್ ಮಾಡಬೇಕಾ. ಸೊ ಈ ಆರ್ಟಿಕಲ್ ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬರನ್ನೊಬ್ಬರು ಬ್ಲೇಮ್ಗೆ ಮಾಡೋದ್ರ ಬದಲಾಗಿ ಈಕ್ವಿಟಬಲ್ ಮತ್ತು ಸಸ್ಟೈನಬಲ್ ಫ್ಯೂಚರ್, ಎಲ್ಲರಿಗೂ ಒಳ್ಳೆಯದಾಗುವಂಥ ರೀತಿಯಲ್ಲಿ ಯಾವ ರೀತಿ ನಮ್ಮ ಭವಿಷ್ಯವನ್ನು ನಾವು ರೂಪಿಸಬೇಕು, ಅದ್ರ ಮೇಲೆ ಪ್ರತಿಯೊಂದು ಕಂಟ್ರಿ ಕೂಡ ಫೋಕಸ್ ಮಾಡಬೇಕು ಅನ್ನೋದು ಈ ಆರ್ಟಿಕಲ್ನ ಒಂದು ಪಾಯಿಂಟ್. ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗಳು ಡೆವಲಪ್ ಆಗ್ತಿದೆ, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಿದ್ದೀವಿ. ಅಟ್ ದ ಸೇಮ್ ಟೈಮ್ ಗ್ಲೋಬಲೈಸೇಷನಿಂದ ಇಡೀ ಪ್ರಪಂಚ ಒಂದು ಗ್ಲೋಬಲೈಸ್ಡ್ ವಿಲೇಜ್ ಅಂತ ಕರಿತಿದ್ದೀವಿ, ಒಂದು ಸಣ್ಣ ಹಳ್ಳಿಗೆ ಕಂಪೇರ್ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ಪ್ರತಿಯೊಂದು ಪ್ರಪಂಚದ ಪ್ರತಿಯೊಂದು ಆಸ್ಪೆಕ್ಟ್ಸ್ ಕೂಡ ಇಂಟಿಗ್ರೇಟ್ ಆಗ್ತಾ ಹೋಗ್ತಿದೆ. ಸೊ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಏನಿದೆ, ಈ ಡಿಸಾಸ್ಟರ್ಸ್ ನಮಗೆ ನಮ್ಮ ಗ್ಲೋಬಲೈಸೇಷನಿಂದ ಯಾವ ರೀತಿ ಯಾವುದೇ ಒಂದು ಡಿಸೀಸ್ ಆಗಿರ್ಬೋದು, ಒಂದು ಡಿಸಾಸ್ಟರ್ ಆಗಿರ್ಬೋದು, ಅಥವಾ ಲೋಕಸ್ಟ್ ಅಟ್ಯಾಕ್ ಆಗಿರ್ಬೋದು, ಯಾವುದೇ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿ ರೆಸ್ಟ್ರಿಕ್ಟ್ ಆಗ್ತಿಲ್ಲ, ಯಾವ ರೀತಿ ಬೌಂಡ್ರಿಗಳನ್ನು ದಾಟಿ ಬರ್ತಿದೆ, ಹ್ಯೂಮನ್ ಸಿವಿಲೈಸೇಷನ್ಗೆ ಯಾವ ರೀತಿ ಮಾರಕವಾಗಿದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾರೆ. ಮೂರನೇ ಎಡಿಟೋರಿಯಲ್ ಹೈಲೈಟ್ಸ್ ಏನು ಅಂತ ಹೇಳಿದ್ರೆ, ಗ್ಲೋಬಲ್ ವಾರ್ಮಿಂಗ್ ಇಂದಾಗಿ ಭಾರತದಲ್ಲಿ ಅಥವಾ ಮತ್ತು ಪ್ರಪಂಚದಲ್ಲಿ ಫ್ಲಡ್ಸ್ಗಳು ಜಾಸ್ತಿ ಆಗ್ತಿದೆ, ಪ್ಯಾಂಡಮಿಕ್ ಡಿಸೀಸಸ್ ಜಾಸ್ತಿ ಆಗ್ತಿದೆ, ಮತ್ತು ಪೆಸ್ಟ್ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಗ್ಲೋಬಲ್ ವಾರ್ಮಿಂಗ್ ಇಂಡೈರೆಕ್ಟ್ಲಿ ಡಿಸಾಸ್ಟರ್ಸ್ಗಳನ್ನು ಜಾಸ್ತಿ ಮಾಡ್ತಿದೆ ಅನ್ನೋದು ಈ ಎಡಿಟೋರಿಯಲ್ನ ಒಂದು ಪಾಯಿಂಟ್. ಇಲ್ಲಿ ಮೂಲತಃ ನಾನು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಲೋಕಸ್ಟ್ ಆಗಿರ್ಬೋದು, ಕೋವಿಡ್ ಆಗಿರ್ಬೋದು, ಯಾವುದೇ ಒಂದು ಜಿಯೋಗ್ರಫಿಕಲ್ ಬೌಂಡ್ರಿಗಳಿಗೆ ರೆಸ್ಟ್ರಿಕ್ಟ್ ಆಗ್ತಿಲ್ಲ, ಇಡೀ ಗ್ಲೋಬಲ್ಗೆ ಎಫೆಕ್ಟ್ ಆಗ್ತಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ನಾವು ಇದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾವುದೇ ಒಂದು ಇಂಡಿವಿಜುವಲ್ ಕಂಟ್ರಿಗಳ ಕ್ರಮ ಕೈಗೊಂಡ್ರೆ ಅನುಕೂಲವಾಗೋದು ತುಂಬ ಕಡಿಮೆ ಅಂತ ಹೇಳಿ ಈ ಆರ್ಟಿಕಲ್ನ ಹೈಲೈಟ್ಸ್. ಮುಂದಿನ ಆರ್ಟಿಕಲ್, ದ ಎಕೋ ಆಫ್ ಮೈಗ್ರೆಂಟ್ ಫುಟ್ಫಾಲ್ಸ್ ಆ್ಯಂಡ್ ಸೈಲೆನ್ಸ್ ಆನ್ ಪಾಲಿಸಿ. ಈ ಆರ್ಟಿಕಲ್ ಮೈಗ್ರೇಷನ್ ಕುರಿತಾದಂಥದ್ದು. ಸೊ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಏನು ಜ್ಞಾಪಕ ಇಟ್ಕೋಬೇಕು ಅಂತ ಹೇಳಿದ್ರೆ, ಮೈಗ್ರೇಷನ್ ಅಂದರೆ ಏನು, ಯಾವ್ಯಾವ ರೀತಿ ಮೈಗ್ರೇಷನ್ ಅಂದರೆ ಇಂಟರ್ನಲ್ ಮೈಗ್ರೇಷನ್ ಮತ್ತು ಎಕ್ಸ್ಟರ್ನಲ್ ಮೈಗ್ರೇಷನ್ ಅಂತ ಕರಿತೀವಿ. ಮತ್ತು ಮೈಗ್ರೇಷನ್ ಬೇಸಿಕ್ಲಿ ಯಾವುದಕ್ಕೋಸ್ಕರ ಆಗ್ತಾರೆ, ಮತ್ತು ನಂಬರ್ ಆಫ್ ಅಥವಾ ಟೋಟಲ್ ಪಾಪ್ಯುಲೇಷನ್ ಆಫ್ ಮೈಗ್ರೆಂಟ್ಸ್ ಎಷ್ಟು ಜನ ಇದ್ದಾರೆ, ಮತ್ತು ಮೈಗ್ರೆಂಟ್ಸ್ ಯೂಶಲಿ ಯಾವ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಾರೆ. ಈ ಥರ ಕ್ವಶನ್ಸ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬರುತ್ತೆ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ GS ಪೇಪರ್ 2 ನಲ್ಲಿ ನಿಮಗೆ ಗವರ್ನಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಇನ್ ವೇರಿಯಸ್ ಸೆಕ್ಟರ್ಸ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟೇ ಅಲ್ಲದೆ GS ಪೇಪರ್ 3 ನಲ್ಲಿ ಇಂಡಿಯನ್ ಎಕಾನಮಿ ಇಶ್ಯೂಸ್ ರಿಲೇಟೆಡ್ ಟು ರಿಸೋರ್ಸಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವು ಇನ್ನೊಂದು KPSC ಸಿಲೆಬಸ್ನ ಗಮನದಲ್ಲಿ ಇಟ್ಕೊಳ್ಬೇಕಂತ ಹೇಳಿದ್ರೆ, KPSCಯಲ್ಲಿ ಜನರಲ್ ಸ್ಟಡೀಸ್ 1 ನಲ್ಲಿ ಪಾರ್ಟ್ 3 ಇಂಡಿಯನ್ ಎಕನಾಮಿಕ್ ಸಿಸ್ಟಮ್ ಮತ್ತು ರೂರಲ್ ಡೆವಲಪ್ಮೆಂಟ್ ಅಥವಾ ಗ್ರಾಮೀಣ ಅಭಿವೃದ್ಧಿ ಬರುತ್ತೆ. ಸೊ ಈ ಸೆಕ್ಷನಲ್ಲಿ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ UPSCಯಲ್ಲಿ GS ಪೇಪರ್ 2 ಮತ್ತು GS ಪೇಪರ್ 3 ನಲ್ಲಿ ಇಂಪಾರ್ಟೆಂಟ್ ಆದರೆ, KPSC ಪರ್ಸ್ಪೆಕ್ಟಿವ್ನಲ್ಲಿ GS ಪೇಪರ್ 1 ಪಾರ್ಟ್ 3 ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಆರ್ಟಿಕಲ್. ಸೊ ಈ ಆರ್ಟಿಕಲ್ ಮುಖಾಂತರ ನಾವು COVID-19 ಕ್ರೈಸಿಸಿಂದ ಮೈಗ್ರೆಂಟ್ ಲೇಬರರ್ಸ್ಗೆ ಯಾವ ರೀತಿ ತೊಂದರೆ ಆಗಿದೆ ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಭಾರತದಲ್ಲಿ ಯಾಕೆ ಇಷ್ಟೊಂದು ಇಂಟರ್ನಲ್ ಮೈಗ್ರೇಷನ್ ಅಂದರೆ, ನಮಗೆಲ್ಲರಿಗೂ ಗೊತ್ತಿರಲಿ ಇಷ್ಟೊಂದು ವಲಸಿಗರ ಸಂಖ್ಯೆ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ವಲಸಿಗರ ಸಂಖ್ಯೆ ಇಷ್ಟೊಂದು ಜಾಸ್ತಿ ಆಗೋದಕ್ಕೆ ಕಾರಣಗಳೇನು ಅಂತ ನೋಡೋಣ. ಅಷ್ಟೇ ಅಲ್ಲದೆ ಈ ಮೈಗ್ರೇಷನ್ ಅನ್ನು ಯಾವ ರೀತಿ ನಾವು ತಡೆಗಟ್ಟಬೇಕು ಅಥವಾ ಮೈಗ್ರೇಷನ್ ಇಶ್ಯೂನ ಟ್ಯಾಕಲ್ ಮಾಡೋದಕ್ಕೆ ಯಾವ ರೀತಿ ಪಾಲಿಸಿಗಳನ್ನು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನೋಡೋಣ. ಮೊದಲನೇದಾಗಿ ಮೈಗ್ರೇಷನ್ ಅಂತ ಹೇಳಿದ್ರೇನು, ಮೈಗ್ರೇಷನ್ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವುದು ಅಂತ ಹೇಳ್ಬಿಟ್ಟು. ಸೊ ಮೈಗ್ರೇಷನಲ್ಲಿ 2 ವಿಧ ಅಂತ ಹೇಳ್ತೀವಿ. ಸೊ ಮೈಗ್ರೇಷನ್ ಇಂಟರ್ನಲ್ ಮೈಗ್ರೇಷನ್ ಕೂಡ ಆಗಿರ್ಬೋದು, ಎಕ್ಸ್ಟರ್ನಲ್ ಮೈಗ್ರೇಷನ್ ಅಂತ ಕೂಡ ಆಗಿರ್ಬೋದು. ಇಂಟರ್ನಲ್ ಮೈಗ್ರೇಷನ್ ಅಂದರೆ ಭಾರತದ ಒಳಗಡೆ ಬೇರೆ ಬೇರೆ ರಾಜ್ಯಗಳಿಗೆ, ಈಗ ನೀವು ಒಂದು ಉದಾಹರಣೆ ನೋಡಿರ್ಬೋದು, ಮುಂಬೈನಲ್ಲಿ ಅತಿ ಹೆಚ್ಚು ಜನ UP ಬಿಹಾರಗಳಿಂದ ಇದ್ದರು. ಸೊ ಅಥವಾ ಎಕ್ಸ್ಟರ್ನಲ್ ಮೈಗ್ರೇಷನ್ ಅಂತ ಹೇಳಿದ್ರೇನು, ಭಾರತದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗಿರುವಂಥ ಜನಗಳನ್ನು. ನಾವು ಈ ಆರ್ಟಿಕಲ್ನಲ್ಲಿ ಇಂಟರ್ನಲ್ ಮೈಗ್ರೇಷನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡೋಣ. ಸೊ ಭಾರತದಲ್ಲಿ ಇಂಟರ್ನಲ್ ಮೈಗ್ರೇಷನ್ ಎಲ್ಲಿಂದ ಆಗಿದೆ, ರೂರಲಿಂದ ರೂರಲ್ ಪ್ರದೇಶಗಳಿಗೆ 50% ಆಗಿದೆ. ಅರ್ಬನ್ ಟು ರೂರಲ್ ಅಂದರೆ ರಿವರ್ಸ್ ಮೈಗ್ರೇಷನ್ ಅಂತ ಕೂಡ ಕರಿತೀವಿ, ಅದು 5%. ಅರ್ಬನ್ ಟು ಅರ್ಬನ್, ಒಂದು ಅರ್ಬನ್ ಪ್ರದೇಶದಿಂದ ಮತ್ತೊಂದು ಅರ್ಬನ್ ಪ್ರದೇಶಕ್ಕೆ 17%. ರೂರಲ್ ಟು ಅರ್ಬನ್ ಮೈಗ್ರೇಷನ್ 18% ಆಗಿದೆ. ಮುಂದುವರೆದು ಮೈಗ್ರೇಷನ್ಗೆ ಇರುವಂಥ ಕಾರಣಗಳು ಅಥವಾ ರೀಸನ್ಸ್ ಏನು ಅಂತ ನೋಡೋಣ. ಸೊ ಹೈಯೆಸ್ಟ್ ರೀಸನ್ ಮೈಗ್ರೇಷನ್ ಆಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಮ್ಯಾರೇಜ್. ಸೊ ಇಲ್ಲಿ ನೋಡ್ಬೋದು ನೀವು 49% ಆಫ್ ಪಾಪ್ಯುಲೇಷನ್ ಮೈಗ್ರೇಟ್ ಆಗಿರೋದು ಬಿಕಾಸ್ ಆಫ್ ಮ್ಯಾರೇಜ್ ಅನ್ನೋ ಕಾರಣದಿಂದ. ಎರಡನೇ ಅತಿ ಹೆಚ್ಚು ಪಾಪ್ಯುಲೇಷನ್ ಮೂವ್ ಆಗಿರೋದು
ಮೂಡ್ ವಿತ್ ದ ಹೌಸ್ ಹೋಲ್ಡ್, ಅಂದರೆ ಇಡೀ ಮನೆಯನ್ನು ಶಿಫ್ಟ್ ಮಾಡಿರೋದ್ರಿಂದ. ಸೊ ನಂತರದಲ್ಲಿ ವರ್ಕ್ ಅಥವಾ ಎಂಪ್ಲಾಯ್ಮೆಂಟ್, ಕೆಲಸ ವಿಷಯವಾಗಿ 10% ಅಷ್ಟು ಜನ ಮೈಗ್ರೆಂಟ್ ಆಗಿದ್ದಾರೆ. ಮತ್ತು ಬಿಸ್ನೆಸ್ ಸಂಬಂಧಪಟ್ಟಂತೆ 0.96%, ಎಜುಕೇಷನಿಗೆ ಸಂಬಂಧಪಟ್ಟಂತೆ 1.77%. ಸೊ ಇಲ್ಲಿ ನೀವು ಯಾಪ್ಕ ಇಟ್ಕೋಬೇಕಾಗಿರೋದೇನೆಂದರೆ ಹೈಯೆಸ್ಟ್ ಮೈಗ್ರೇಷನ್ ಆಗ್ತಿರೋದು ವುಮೆನ್ ಮೈಗ್ರೇಷನ್, ಅದರಲ್ಲೂ ಬಿಕಾಸ್ ಆಫ್ ಮ್ಯಾರೇಜ್. ಎರಡನೇ ಪಾಯಿಂಟ್ ನೀವು ಯಾಪ್ಕ ಇಟ್ಕೋಬೇಕಾಗಿರೋದ್ರೆ ಅಂತ ಹೇಳಿದ್ರೆ, ಸೊ ವರ್ಕ್ ಅಥವಾ ಎಂಪ್ಲಾಯ್ಮೆಂಟ್ ಕಾರಣಕ್ಕಾಗಿ ಎರಡನೇ ಅತಿ ಹೆಚ್ಚು ಮೈಗ್ರೇಷನ್ ಆಗ್ತಿದೆ. ಯಾವ ರಾಜ್ಯದಿಂದ ಯಾವ ರಾಜ್ಯಗಳಿಗೆ ಮೈಗ್ರೇಷನ್ ತುಂಬ ಜಾಸ್ತಿ ಆಗ್ತಿದೆ ಅಂತ ನೋಡೋಣ. ಅತಿ ಹೆಚ್ಚು ಮೈಗ್ರೇಷನ್ ಆಗ್ತಿರೋದು ಮಹಾರಾಷ್ಟ್ರಕ್ಕೆ. ಸೊ ಹೈಯೆಸ್ಟ್ ಮೈಗ್ರೇಷನ್ ಇಲ್ಲಿ ನೋಡ್ಬೋದು. ಟೋಟಲ್ ಮೈಗ್ರೆಂಟ್ಸು 5.74 crores ಇದ್ದಾರೆ. ಸೊ ಈ ಮಹಾರಾಷ್ಟ್ರಕ್ಕೆ ಎಲ್ಲಿಂದ ಜನಗಳು ಬರ್ತಿದ್ದಾರೆ ಅಂತ ಹೇಳಿದ್ರೆ UP, ಬಿಹಾರ್ ಮತ್ತು ರಾಜಸ್ಥಾನಕ್ಕೆ. ಅತಿ ಎರಡನೇ ಹೆಚ್ಚಿನ ಮೈಗ್ರೇಷನ್ ಆಗ್ತಿರೋದು ಉತ್ತರ ಪ್ರದೇಶಕ್ಕೆ. ಸೊ ಉತ್ತರ ಪ್ರದೇಶಕ್ಕೆ ಬಿಹಾರ್, ರಾಜಸ್ಥಾನ್, ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಡಿಸ್ಸಾದಿಂದ ಬರ್ತಿದ್ದಾರೆ. ನಂತರದಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮೈಗ್ರೇಷನ್ ಆಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಒಡಿಸ್ಸಾ, ಬಿಹಾರ್ ಮತ್ತು UP ಪ್ರದೇಶಗಳಿಂದ ಬರ್ತಿದ್ದಾರೆ. ಸೊ ಇಲ್ಲಿ ನೀವು ಯಾಪ್ಕ ಇಟ್ಕೋಬೇಕಾದ್ರೆ ಇದು ಒಂದು ವಿಷಯ ಏನಂತ ಹೇಳಿದ್ರೆ, ಹೈಯೆಸ್ಟ್ ಮೈಗ್ರೇಷನ್ ಆಗ್ತಿರೋದು ಮಹಾರಾಷ್ಟ್ರ ಮೊದಲನೇ ರಾಜ್ಯ, ಎರಡನೇದು ಉತ್ತರ ಪ್ರದೇಶ, ಮೂರನೇದು ವೆಸ್ಟ್ ಬೆಂಗಾಲ್. ವರ್ಲ್ಡ್ ಬ್ಯಾಂಕ್ನ ಎಕನಾಮಿಸ್ಟ್ ಸುಪ್ರಿಯೋ ಅವರು ಹೇಳೋ ರೀತಿಯಲ್ಲಿ 2011ನೇ ಸೆನ್ಸಸ್ನ ಪ್ರಕಾರ ಟೋಟಲ್ ಇಂಟರ್ನಲ್ ಮೈಗ್ರೆಂಟ್ಸ್ ಅಂದರೆ ಭಾರತದಲ್ಲಿ ಆಂತರಿಕ ವಲಸಿಗರು ಎಷ್ಟಿದ್ದಾರೆ ಅಂತ ಹೇಳಿದ್ರೆ 450 ಮಿಲಿಯನ್. ಸೊ ಇಲ್ಲಿ ಜ್ಞಾಪಕ ಇಟ್ಕೋಬೇಕಾದ್ರೆ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ, ಈ 450 ಮಿಲಿಯನ್ ಸಂಖ್ಯೆ, ಮೈಗ್ರೆಂಟ್ಸ್ನ ಸಂಖ್ಯೆ 45% ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. 2001ನೇ ಸೆನ್ಸಸ್ನ ಪ್ರಕಾರ 309 ಮಿಲಿಯನ್ ರೆಕಾರ್ಡೆಡ್ ಇದ್ದರೆ ಇವಾಗ 450ಕ್ಕೆ ಜಾಸ್ತಿ ಆಗಿದೆ. ಅಂದರೆ 45% ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಅಂದರೆ ನಮ್ಮ ಪಾಪ್ಯುಲೇಷನ್ ಗ್ರೋತ್ ರೇಟು 18% ಇದ್ರೆ ಮೈಗ್ರೇಷನ್ ಗ್ರೋತ್ ರೇಟು 45% ಇದೆ. ಆ್ಯಂಡ್ ಎಕನಾಮಿಸ್ಟ್ ಹೇಳೋ ರೀತಿಯಲ್ಲಿ ಯಾವ ಕಾರಣಗಳಿಗೆ ಅವ್ರು ಮೈಗ್ರೆಂಟ್ ವರ್ಕ್ ಮಾಡ್ತಿದ್ದಾರೆ ಅಥವಾ ವಲಸೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ವರ್ಕಿಗೋಸ್ಕರ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಳ್ಳೆಯ ಕೆಲಸ ಸಿಗೋದಕ್ಕೆ ಸಂಬಂಧಪಟ್ಟಂತೆ, ಅವ್ರಿಗೆ ಸ್ಕಿಲ್ ಸೆಟ್ಟಿಗೆ ಮ್ಯಾಚ್ ಆಗುವಂಥ ಕೆಲಸಗಳನ್ನು ಹುಡ್ಕೊಂಡು ಅಥವಾ ಮ್ಯಾರೇಜಿಗೆ ಸಂಬಂಧಪಟ್ಟಂತೆ ವಲಸೆ ಹೋಗ್ಬೋದು. ಅದರಲ್ಲಿ ರೆಫ್ಯೂಜಿ ಆಗಿ ಕೂಡ ನೀವು ನೋಡಿರ್ಬೋದು, ಈ ಮಯನ್ಮಾರ್ನಲ್ಲೆಲ್ಲ ರೋಹಿಂಗ್ಯಾ ರೆಫ್ಯೂಜೀಸ್ ಇದ್ದಾರಲ್ಲ, ರೋಹಿಂಗ್ಯಾ ಮುಸ್ಲಿಮ್ಸ್ ಏನಿದ್ದಾರೆ ಅವರನ್ನ ರೆಫ್ಯೂಜಿಗಳಾಗಿ ಕೂಡ ಮೈಗ್ರೆಂಟ್ ಆಗಿ ಬರ್ತಿದ್ದಾರೆ. ನಂತರದಲ್ಲಿ ಬಿಸ್ನೆಸ್ ಪರ್ಪಸ್ಸಿಗೆ ಅತಿ ಹೆಚ್ಚಿನ ರೀಸನ್ ಕೆಲವೊಂದ್ಸಲ ಪೀಸ್ ಆಫ್ ಮೈಂಡಿಂದ ಕೂಡ ಜನ ಮೈಗ್ರೇಟ್ ಆಗ್ತಾರೆ. ಪೀಸ್ ಆಫ್ ಮೈಂಡ್ ಅಂತ ಹೇಳಿದ್ರೆ, ನೀವೀಗ ಅಸ್ಸಾಂನಲ್ಲಿ ನೋಡಿರ್ಬೋದು, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ ಸಂಬಂಧಪಟ್ಟಂತೆ ಘರ್ಷಣೆಗಳು ನಡೀತಿತ್ತು. ಈ ಥರ ಸಂದರ್ಭಗಳಲ್ಲಿ ಹೆಚ್ಚಿನ ಗಲಭೆ ಪ್ರದೇಶಗಳಲ್ಲಿ ಇರೋದಕ್ಕೆ ಜನ ಇಷ್ಟಪಡೋದಿಲ್ಲ. ಅಥವಾ ಜಮ್ಮು ಕಾಶ್ಮೀರ ಆಗಿರ್ಬೋದು, ಇಂಥ ಸಂದರ್ಭಗಳಲ್ಲಿ ಜನ ಆ ಪ್ರದೇಶದಿಂದ ಸೇಫ್ ಆಗಿರುವಂಥ, ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿರುವಂಥ ಪ್ರದೇಶಗಳಿಗೆ ಮೈಗ್ರೆಂಟ್ ಆಗ್ತಾರೆ. ಇವೆಲ್ಲ ಮಾಹಿತಿ ನಿಮಗೆ ಮೈಗ್ರೆಂಟ್ಸ್ನ ಬಗ್ಗೆ ಇರಬೇಕಾಗಿರೋಂಥದ್ದು. ಮುಂದುವರೆದು ನಾವು ಲಾಕ್ಡೌನ್ ಅನೌನ್ಸ್ ಮಾಡಿದ ತಕ್ಷಣ ಫಸ್ಟ್ ಎಫೆಕ್ಟ್ ಆಗಿದೆ ಮೈಗ್ರೆಂಟ್ ಲೇಬರರ್ಸ್ಗೆ. ನೀವು ನೋಡಿರ್ಬೋದು, ಸಾವಿರಾರು ಜನ ನಡ್ಕೊಂಡು ಹೋಗ್ತಿದ್ರು. ಸೊ ಅಂಥ ಮೈಗ್ರೆಂಟ್ಸ್ಗೆ ಭಾರತ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರನ್ನು ನಾವು ರೀಲೊಕೇಟ್ ಮಾಡಬೇಕು ಅಥವಾ ಅವರ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಯಾವ ರೀತಿ ಅಡ್ರೆಸ್ ಮಾಡಬೇಕು ಅನ್ನೋದನ್ನು ಈ ಆರ್ಟಿಕಲ್ಸ್ನ ಹೈಲೈಟ್ಸ್ಗಳಲ್ಲಿ ನೋಡೋಣ. ವಲಸಿಗರನ್ನು ನಮ್ಮ ಸಮಾಜದಲ್ಲಿ ತುಂಬ ಕೀಳಾಗಿ ನೋಡ್ತೀವಿ. ಅಥವಾ ಅವ್ರು ಹೋಗ್ತಿರುವಾಗ ನೀವು UP ನೋಡಿರ್ಬೋದು, ಬಾಳೆಹಣ್ಣ ಕೊಟ್ಟಾಗ ಅವರನ್ನೆಲ್ಲ ಮಂಕಿಗಳಿಗೆ ಕಂಪೇರ್ ಮಾಡ್ತಾರೆ. ಸೊ ಈ ರೀತಿಯಾದ ಹ್ಯೂಮನ್ ರೈಟ್ಸ್ಗಳನ್ನು ವೈಲೇಟ್ ಮಾಡಿಕೊಂಡು ಅವರನ್ನು ಡಿಗ್ನಿಟಿ ಇಲ್ಲದ್ರೆ ನೋಡ್ಕೊಳ್ಳುವಂಥದ್ದು ನಮಗೆ ಸೂಕ್ತವಲ್ಲ. ಯಾಕಂದರೆ ಮೈಗ್ರೆಂಟ್ಸೇ ನಮ್ಮ ದೇಶದ ಬುನಾದಿ. ನಮ್ಮ ದೇಶದ ಎಲ್ಲ ಸೆಕ್ಟರ್ಸ್ಗಳಲ್ಲೂ ವರ್ಕ್ ಮಾಡ್ತಿರುವಂಥ ಇವರು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ಸ್ನ ನೀಡ್ತಿದ್ದಾರೆ. ಆದರೆ ಇಂತಹ ಕಾಂಟ್ರಿಬ್ಯೂಟರ್ಸ್ ಯಾರು ಶ್ರಮ ಪಡ್ತಿದ್ದಾರೆ, ಇಂಥವರಿಗೆ ನಾವು ಒಳ್ಳೆಯ ಅನುಕೂಲಗಳನ್ನು ಕೊಡೋಕ್ಕಾಗ್ತಿಲ್ಲ. ಇದು ಸರ್ಕಾರದ ವೈಫಲ್ಯತೆ ಅಂತ ಹೇಳ್ಬೋದು. ಸೊ ಇಂಥವರಿಗೆ ನೀಜರ್ಕ್ ರಿಯಾಕ್ಷನ್ಸ್ಗಳನ್ನು ಕೊಡ್ತಿದ್ದೀವಿ. ಏನು, ಕೆಲವರು ಹೇಳ್ತಾರೆ ಈ ಮೈಗ್ರೆಂಟ್ಸ್ ಅಥವಾ ವಲಸಿಗರನ್ನು ನಾವು ಮಾತು ಕೇಳ್ದಿರೋಂಥ ಸಂದರ್ಭದಲ್ಲಿ ಮಿಲಿಟ್ರಿ ಅಥವಾ ಏರ್ ಫೋರ್ಸ್ಗಳನ್ನೆಲ್ಲ ಕರೆಸ್ಬಿಟ್ಟು ಅವರನ್ನು ಕಂಟ್ರೋಲ್ ಮಾಡಬೇಕು. ಈ ರೀತಿಯಾದ ಪೊಲಿಟಿಕಲಿ ಫೇಲ್ಯೂರ್. ಯಾಕಂತ ಹೇಳಿದ್ರೆ, ಸರ್ಕಾರ ಲಾಕ್ಡೌನ್ ಮಾಡಿದಾಗ 4 ಅವರ್ ವಾರ್ನಿಂಗ್ ಕೊಟ್ಟಿದ್ದು ಬರೀ ಮೈಗ್ರೆಂಟ್ ಲೇಬರರ್ಸ್ಗೆ. ತಾವಿರುವಂಥ ತಮ್ಮ ಹೋಮ್ ಸ್ಟೇಟ್ಸ್ಗಳಿಗೆ ಹೋಗೋಕ್ಕಾಗದ್ರೆ ಅತಿ ಹೆಚ್ಚಿನ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೆ ಈ ಮೈಗ್ರೆಂಟ್ ಲೇಬರರ್ಸು. ಸೊ ಅಂತಹ ಮೈಗ್ರೆಂಟ್ ಲೇಬರರ್ಸ್ದ ಪ್ರಾಬ್ಲಮ್ಸ್ಗಳನ್ನು ಅಡ್ರೆಸ್ ಮಾಡಬೇಕಾಗಿದ್ದು ಗವರ್ನಮೆಂಟ್. ಅದೇ ಗವರ್ನಮೆಂಟ್ ಅವ್ರ ಪೊಲಿಟಿಕಲ್ ಫೇಲ್ಯೂರ್ಗೋಸ್ಕರ ಅವ್ರೇನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮಿಲಿಟ್ರಿಯನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಮೈಗ್ರೆಂಟ್ ಲೇಬರರ್ಸ್ಗೆ ಬೇಕಾಗಿರುವಂಥ ಅನುಕೂಲತೆಗಳನ್ನು ಮಾಡ್ಕೊಳ್ಬೇಕು. ಸೊ ಯಾವ ರೀತಿ ಅನುಕೂಲತೆಗಳು ಮಾಡಬೇಕು ಅನ್ನೋದನ್ನೇ ಈ ಆರ್ಟಿಕಲ್ನ ಚೀಫ್ ಪಾಯಿಂಟ್ಸ್. ಈ ನಿಟ್ಟಿನಲ್ಲಿ ಈ ಆರ್ಟಿಕಲ್ಸ್ನಲ್ಲಿ 4 ಪಾಯಿಂಟ್ಗಳನ್ನು ಸಜೆಸ್ಟ್ ಮಾಡ್ತಾರೆ. ಮೊದಲನೇದಾಗಿ ಸಸ್ಟೈನಬಲ್ ಎಕಾನಮಿ. ನಾವೇನು ಮಾಡ್ತಿದ್ದೀವಿ, ಮಹಾತ್ಮ ಗಾಂಧಿ ಅವರು ಕೊಟ್ಟಂಥ ಮೂಲ ತತ್ವವನ್ನು ಮರೆತೋಗಿದ್ದೀವಿ. ಭಾರತ ಇವಾಗಲೂ ವಿಲೇಜಸ್ಗಳಿಂದ ಮಾಡಿರೋದು, ಅಥವಾ ಇಂಡಿಯಾ ಸ್ಟಿಲ್ ಲಿವ್ಸ್ ಇನ್ ವಿಲೇಜಸ್ ಆ್ಯಂಡ್ ಸ್ಮಾಲ್ ಟೌನ್ಸ್, ನಾಟ್ ಇನ್ ದ ಸಿಟೀಸ್ ಅಂತ ಹೇಳಿದ್ವಿ. ಸೊ ನಮ್ಮ GDP ಗ್ರೋತ್ ಸಿಟಿಗಳಿಂದ ಆಗ್ತಿದ್ರು ಕೂಡ ಅತಿ ಹೆಚ್ಚಿನ ಜನರು ವಾಸವಿರೋದು ವಿಲೇಜಸ್ಗಳಿಂದ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನೇ ಕ್ರಮಗಳನ್ನು ಕೈಗೊಂಡ್ರು ಸಸ್ಟೈನಬಲ್ ಎಕಾನಮಿ ಇರುವಂಥ ರೀತಿಯಲ್ಲಿ ಪಾಲಿಸಿಗಳನ್ನು ಡಿಸೈನ್ ಮಾಡಬೇಕು. ಗಾಂಧಿಯ
ತತ್ವ ನಮ್ಮ ಮೂಲ ಮಂತ್ರವಾಗಬೇಕು ಅನ್ನೋದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ರೀಬಿಲ್ಡ್ ರೂರಲ್ ಎಕಾನಮಿ. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಕಾಟೇಜ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸಣ್ಣ ಕೈಗಾರಿಕೆಗಳಾಗಿರ್ಬೋದು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಥವಾ ರೂರಲ್ ಮ್ಯಾನುಫ್ಯಾಕ್ಚರಿಂಗ್ಗಳನ್ನು ಪ್ರಮೋಟ್ ಮಾಡೋದ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚಿನ ವಸ್ತುಗಳನ್ನು ರೂರಲ್ ಇಂಡಸ್ಟ್ರಿಗಳಿಂದ ಬೈ ಮಾಡಬೇಕು ಅನ್ನೋದಾಗಿರ್ಬೋದು. ಈ ರೀತಿ ರೂರಲ್ ಇಂಡಸ್ಟ್ರಿನ ಪ್ರಮೋಟ್ ಮಾಡಬೇಕು ನಾವು. ಅಷ್ಟೇ ಅಲ್ಲದೆ ಫಾರ್ಮರ್ಸ್ ಇನ್ಕಮ್. ಸೊ ದೊಡ್ಡ ಪ್ರಾಬ್ಲಮ್ ಇರೋದೇನು ಅಂತ ಹೇಳಿದ್ರೆ ಮೈಗ್ರೇಷನ್ ಆಗೋದು ರೀಸನ್ ಏನಂದರೆ ಕ್ರಾಪ್ ಫೇಲ್ಯೂರಿಂದ. ಸೊ ಹೀಗಾಗಿ ಫಾರ್ಮರ್ಸ್ ಇನ್ಕಮ್ನ ಸ್ಟೆಬಿಲೈಸ್ ಮಾಡಿದ್ರೆ ಆಟೋಮೆಟಿಕಲಿ ಎಲ್ಲರೂ ಕ್ರಾಪ್ಗಳನ್ನು ಜಾಸ್ತಿ ಬೆಳೆಯೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಆಟೋಮೆಟಿಕ್ಲಿ ಫುಡ್ ಸೆಕ್ಯೂರಿಟಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಮೊದಲನೇದಾಗಿ ಫಾರ್ಮರ್ಸ್ ಇನ್ಕಮ್ನ ಸ್ಟೆಬಿಲೈಸ್ ಮಾಡಬೇಕು ಮತ್ತು ರೂರಲ್ ಮ್ಯಾನುಫ್ಯಾಕ್ಚರಿಂಗ್ನ ಪ್ರಮೋಟ್ ಮಾಡಬೇಕು. ಅದರಲ್ಲೂ ಕಾಟೇಜ್ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಏನಿರ್ತಾರೆ ಅವ್ರ ಪ್ರಮೋಷನ್ಸ್ನ ಜಾಸ್ತಿ ಮಾಡಬೇಕು. ಅಷ್ಟೇ ಅಲ್ಲದೆ ರೂರಲ್ ಏರಿಯಾಗಳಲ್ಲಿ ಆರ್ಟಿಷಿಯನ್ಸ್ ಏನಿರ್ತಾರೆ, ಹ್ಯಾಂಡಿಕ್ರಾಫ್ಟ್ ವರ್ಕರ್ಸ್ ಏನಿರ್ತಾರೆ, ಅವ್ರಿಗೆಲ್ಲರಿಗೂ ತಮ್ಮ ಸ್ಕಿಲ್ ಸೆಟ್ಟಿಂಗ್ ಮ್ಯಾಚ್ ಆಗುವಂಥ ರೀತಿಯಲ್ಲಿ ಅವರ ಕೆಪಾಸಿಟಿ ಬಿಲ್ಡಿಂಗ್ನ ಮಾಡಬೇಕು. ನಾವು ಭಾರತದಲ್ಲಿ ಸ್ಕಿಲ್ ಇಂಡಿಯಾ ಮಿಷನ್ ಅಂತ ಏನು ಕರಿತೀವಿ, ಆ ಮಿಷನ್ ಅನ್ವಯದಲ್ಲಿ ಇವ್ರಿಗೆ ಕೊಡಬೇಕಾಗಿರುವಂಥ ಅನುಕೂಲತೆಗಳನ್ನು ಕೊಡ್ಬೋದು. ಮತ್ತು ಇವರನ್ನು ಇ ಕಾಮರ್ಸ್ ಮಾರ್ಕೆಟಿಗೆ ಲಿಂಕ್ ಮಾಡಬೇಕು. ನೀವು ನೋಡಿರ್ಬೋದು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಇ ಕಾಮರ್ಸ್ನಲ್ಲಿ ಈ ಚನ್ನಪಟ್ಟ ಟಾಯ್ಸ್ ಆಗಿರ್ಬೋದು, ಈ ಥರ ವಸ್ತುಗಳಿಗೆ ಅತಿ ಹೆಚ್ಚಿನ ಡಿಮ್ಯಾಂಡ್ಸ್ಗಳಿರುತ್ತೆ. ಸೊ ಇ ಕಾಮರ್ಸ್ ಮುಖಾಂತರ ನಾವು ಈ ಆರ್ಟಿಷಿಯನ್ಸ್ಗೆ ಎಂಪವರ್ಮೆಂಟ್ ಮಾಡಿಕೊಂಡು ಅವ್ರನ್ನ ಗ್ಲೋಬಲ್ ಮಾರ್ಕೆಟಿಗೆ ಲಿಂಕ್ ಮಾಡ್ಬೋದು. ಇದರಿಂದ ಆಟೋಮೆಟಿಕ್ಲಿ ರೂರಲ್ ಟು ಗ್ಲೋಬಲ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆರ್ಟಿಷಿಯನ್ಸ್ಗೂ ಕೂಡ ತಮ್ಮ ಸ್ಕಿಲ್ಸ್ಗಳ ರೆಕಗ್ನಿಷನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಅವ್ರ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಮೂರನೇದಾಗಿ ಮೈಗ್ರೇಷನ್ ಪ್ಲಾನ್. ಸೊ ನಾವು ಇವಾಗ ಕರೆಂಟ್ಲಿ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನೋಡಿರ್ಬೋದು, ಅತಿ ಹೆಚ್ಚಿನ ಮೈಗ್ರೇಷನ್ಸ್ ಆಗ್ತಿರೋದು ಮುಂಬೈಗೆ, ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಏನು ಕರಿತೀವಿ, ಮುಂಬೈಗೆ ಜಾಸ್ತಿ ಮೈಗ್ರೇಷನ್ ಆಗ್ತಿದೆ. ಸೊ ಅದ್ರ ಬದಲಾಗಿ ಅವರಿರುವಂಥ ಲೋಕಲ್ ಪ್ರದೇಶಗಳಲ್ಲಿ ಜಾಬ್ ಕ್ರಿಯೇಷನ್ ಮಾಡಬೇಕು. ಇದರಿಂದ ಜನ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗೋದು ಕಡಿಮೆ ಆಗುತ್ತೆ. ಮುಂದುವರೆದು ರೀಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್. ಸೊ ಇಲ್ಲಿ ಏನಾಗ್ತಿದೆ, ಸರ್ಕಾರ ಮಾಡುವಂಥ ಅನುದಾನಗಳು ಎಲ್ಲವೂ ಹೆಚ್ಚಿನ ಬೆನಿಫಿಟ್ಸ್ಗಳನ್ನು ಕಾರ್ಪೊರೇಟ್ಸ್ಗಳು ಪಡ್ಕೊಳ್ತಾ ಹೋಗ್ತಿದೆ ಅಥವಾ MNCಗಳು ಪಡ್ಕೊಳ್ತಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡಬೇಕು, ಈ ಫಂಡ್ಸ್ಗಳು ಏನು ಅಲೋಕೇಟ್ ಮಾಡುತ್ತೆ ಸರ್ಕಾರ, ಇದು ಕಾರ್ಪೊರೇಟ್ಸ್ಗಳಿಗಿನ ಜಾಸ್ತಿ ಹೆಚ್ಚಿನ ರೀತಿಯಲ್ಲಿ ಸ್ಟೇಟ್ ಗವರ್ಮೆಂಟ್ಗಳಿಗೆ, ಪಂಚಾಯತ್ಗಳಿಗೆ, ಮುನಿಸಿಪಾಲಿಟಿಗಳಿಗೆ ರೀಚ್ ಆಗಬೇಕು. ಇದರಿಂದ ಸಮಾಜದ ಗ್ರಾಸ್ ರೂಟ್ ಲೆವೆಲ್ ಅಥವಾ ಸಮಾಜದ ತುತ್ತ ತುದಿಯಲ್ಲಿರುವಂಥ ಜನರಿಗೆ ಅಥವಾ ಅಂತ್ಯೋದಯನಿಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಸರ್ಕಾರ ನೋಡ್ಕೋಬೇಕು. ಇದು ಈ ಆರ್ಟಿಕಲ್ ಹೇಳ್ತಿರುವಂಥ 4 ಪ್ರಮುಖ ಪಾಯಿಂಟ್ಸ್ಗಳು. ಅಷ್ಟೇ ಅಲ್ಲದೆ ಆರ್ಟಿಕಲ್ ಇನ್ನೊಂದೇನು ಹೇಳ್ತಾರೆ ಅಂತ ಹೇಳಿದ್ರೆ, ಸೆಂಟ್ರಲೈಸೇಷನಿಂದ ಈ ಪ್ರಾಬ್ಲಮ್ ಜಾಸ್ತಿ ಆಗಿದೆ, ಮೈಗ್ರೇಷನ್ ಪ್ರಾಬ್ಲಮ್ಮು. ಡಿಸೆಂಟ್ರಲೈಸೇಷನ್ ಮಾಡಬೇಕು, ಸ್ಟೇಟ್ಸ್ಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಮತ್ತು ಈ ಮೈಗ್ರೇಷನ್ ಸಂಬಂಧಪಟ್ಟಂಥ ಪಾಲಿಸಿಗಳನ್ನು ಡಿಸೈನ್ ಮಾಡೋದಕ್ಕೆ ಸ್ಟೇಟ್ಸ್ ಗವರ್ಮೆಂಟಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾರೆ. ಅಷ್ಟೇ ಅಲ್ಲದೆ ಸರ್ಕಾರ ಇವಾಗವರೆಗೂ ಮಾಡ್ತಿರುವಂಥ ಅಲೋಕೇಶನ್ಸ್ನಲ್ಲಿ ಹೆಚ್ಚಿನ ಅಲೋಕೇಶನ್ ಅಂದರೆ ಬಜೆಟರಿ ಅಲೋಕೇಶನ್ ಏನು ಮಾಡ್ತಿದ್ದಾರೆ, ಅಟ್ಲೀಸ್ಟ್ 20% ಆಫ್ ಬಜೆಟರಿ ಅಲೋಕೇಶನ್ನ ಸರ್ಕಾರ ವುಮೆನಿಗಾಗಿರ್ಬೋದು, ಚಿಲ್ಡ್ರನ್ಸ್ ಮತ್ತು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಕ್ಟರ್ಗಳಿಗೆ ಮುಡುಪಾಗಿಡಬೇಕು. ಇದರಿಂದ ಮುಂದೆ ಬರುವಂಥ ಯಾವುದೇ ಡಿಸಾಸ್ಟರ್ಸ್ನಾದರೂ ಕೂಡ ನಾವು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ಎಲ್ಲ ಪಾಯಿಂಟ್ಸ್ಗಳಿಗಿನ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದಷ್ಟೇ, ಮೇನ್ಸಲ್ಲಿ ಕ್ವಶನ್ ಬರುವಂಥ ಸಾಧ್ಯತೆಗಳಿವೆ. ಕೋವಿಡ್-19 ಒಂದು ಕ್ರೈಸಿಸ್ ನಮಗೆ ಮೈಗ್ರೆಂಟ್ ಲೇಬರರ್ಸ್ ಕುರಿತಾಗಿ ಕಣ್ತರಿಸಿದೆ ಅಂತ ಹೇಳ್ಬೋದು. ಇದಕ್ಕೆ ನೀವು ಮೈಗ್ರೆಂಟ್ ಲೇಬರರ್ಸ್ಗೆ ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಳ್ಬೋದು ಅಂತ ಪ್ರಶ್ನೆ ಕೇಳಿದಾಗ ಈ 4 ಪಾಯಿಂಟ್ಸ್ಗಳನ್ನು ಮಿಸ್ ಮಾಡಿದ್ರೆ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಮೊದಲನೇದು ಸಸ್ಟೈನೇಬಲ್ ಎಕಾನಮಿ, ಎರಡನೇದು ರೀಬಿಲ್ಡ್ ರೂರಲ್ ಎಕಾನಮಿ, ಮೂರನೇದು ಮೈಗ್ರೇಷನ್ ಪ್ಲಾನ್, 4ನೇದು ರೀಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್. ಈ 4 ಪಾಯಿಂಟ್ಸ್ಗಳು ಬರೆಯೋದ್ರಿಂದ ನೀವು ಹೆಚ್ಚಿನ ಅಂಕಗಳನ್ನು ಪಡ್ಕೊಳ್ಬೋದು. ಮುಂದಿನ ಆರ್ಟಿಕಲ್ ಎಂಜಾಯಿಂಗ್ ದ ಫ್ರೂಟ್ಸ್ ಆಫ್ ದ ಲೇಬರ್. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಂದಾಗ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತ ಹೇಳಿದ್ರೇನು, ಮತ್ತು ಕಾಂಟ್ರಾಕ್ಟ್ ಫಾರ್ಮಿಂಗ್ ಆ್ಯಕ್ಟ್ ಅಂತ ಹೇಳಿದ್ರೇನು, ಮತ್ತು APMC ಆ್ಯಕ್ಟ್. ಸೊ ಇವೆಲ್ಲವೂ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಬಂದಾಗ UPSCಯಲ್ಲಿ GS ಪೇಪರ್ 3ನಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಸಂಬಂಧಪಟ್ಟಂತೆ ಬಫರ್ ಸ್ಟಾಕ್ ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಫುಡ್ ಸೆಕ್ಯೂರಿಟಿ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲಿ ಕೇಳ್ತಾರೆ. KPSCಯ ಪರ್ಸ್ಪೆಕ್ಟಿವ್ನಲ್ಲಿ ನಿಮಗೆ ಕೇಳಬೇಕು ಅಂತ ಹೇಳಿದ್ರೆ, KPSCಯ GS ಪೇಪರ್ 3ನಲ್ಲಿ ಪಾರ್ಟ್ 2 ಸೆಕ್ಷನ್ನಲ್ಲಿ ಅಗ್ರಿಕಲ್ಚರ್ ಅಂತ ಇದೆ. ಸೊ ಆ ಸೆಕ್ಷನಲ್ಲಿ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇದು ಅಗ್ರಿಕಲ್ಚರ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಸೊ ಈ ಇಶ್ಯೂ ಏನು, ಅಗ್ರಿಕಲ್ಚರ್ ರಿಫಾರ್ಮ್ಸ್ ಯಾವುದಕ್ಕೆ ಸಂಬಂಧಪಟ್ಟಂತೆ, ಫಾರ್ಮರ್ಸ್ಗೆ ಇರುವಂತಹ ರೆಸ್ಟ್ರಿಕ್ಷನ್ಸ್ನ ಕುರಿತಾದಂಥದ್ರ ಬಗ್ಗೆ. ಈ ಆರ್ಟಿಕಲಲ್ಲಿ ನಾನು ಈ ಆರ್ಟಿಕಲ್ ಹೈಲೈಟ್ಸ್ಗಳನ್ನು ಮಾತ್ರ ಹೇಳ್ತೀನಿ. APMC ಆ್ಯಕ್ಟು, ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ಸು ಮತ್ತು ಮಾಡೆಲ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆ್ಯಕ್ಟನ್ನು ನಾವು ಸಪ್ರೇಟ್ ಟ್ರೆಂಡಿಂಗ್ ಟಾಪಿಕ್ಸ್ ಇಶ್ಯೂ ಥರ ಮಾಡ್ತೀವಿ. ಸೊ ನಾಳೆ ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಆರ್ಟಿಕಲ್ನ ಹೈಲೈಟ್ಸ್ನಲ್ಲಿ ಮೊದಲನೇದಾಗಿ PL 480 ಇದು ಒಂದು US ಗವರ್ನಮೆಂಟ್ನ ಪ್ರೋಗ್ರಾಮ್. ಜ್ಞಾಪಕ ಇದೆ ನಿಮಗೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದ ಆಹಾರ ಪದಾರ್ಥಗಳನ್ನು ಗ್ರೋ ಮಾಡ್ತಿರಲಿಲ್ಲ. ಇಂಡಿಗೋ ಮತ್ತು ಕಮರ್ಷಿಯಲ್ ಪ್ಲಾಂಟೇಷನ್ಸ್ಗಳನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರೋ ಮಾಡ್ತಿದ್ವಿ. ಹೀಗಾಗಿ ಭಾರತಕ್ಕೆ ಫುಡ್ ಸೆಕ್ಯೂರಿಟಿ ಇರಲಿಲ್ಲ. ಅಂದರೆ ನಮಗೆ ಆಹಾರಗಳನ್ನು ಕೂಡ ಪ್ರೊಡ್ಯೂಸ್ ಮಾಡದಿರೋ ಕಾರಣದಿಂದ ನಮಗೆ ಆಹಾರಗಳೇ ಇರ್ತಿರ್ಲಿಲ್ಲ. ಸೊ ಈ ಕಾರಣದಿಂದ ಶಿಪ್ ಟು ಮೌತ್ ಅನ್ನೋ ಕಂಡೀಷನ್ ಇತ್ತು. ಶಿಪ್ ಟು ಮೌತ್ ಅಂತ ಹೇಳಿದ್ರೆ ಭಾರತ ತನಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳು
ಪದಾರ್ಥಗಳನ್ನು ಇಂಪೋರ್ಟ್ ಮಾಡಿಕೊಂಡು ತಿನ್ನುವಂಥ ಪರಿಸ್ಥಿತಿ ಇತ್ತು. ಸೊ ನಾವು ಯಾವುದೇ ಕಾರಣಕ್ಕೂ ಫುಡ್ ಸೆಕ್ಯೂರಿಟಿ ಆಗಿರಲಿಲ್ಲ ಅಥವಾ ಸ್ವಾವಲಂಬಿಗಳಾಗಿರಲಿಲ್ಲ. ಸೊ ಶಿಪ್ ಟು ಮೌತ್ ಅಂತ ಹೇಳಿದ್ರೆ ಆಹಾರನ ಇಂಪೋರ್ಟ್ ಮಾಡ್ಕೊಂಡ್ರಷ್ಟೇ ನಮಗೆ ಆಹಾರ ಇರ್ತಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು. ನಂತರದಲ್ಲಿ ಭಾರತದ ಫಾರ್ಮರ್ಸ್ ಏನಿದ್ದಾರೆ ಅಥವಾ ರೈತರು ಏನಿದ್ದಾರೆ ಅವ್ರು ಯಾವಾಗಲೂ ಒಂದು ಮೂಲ ಧರ್ಮವನ್ನು ಫಾಲೋ ಮಾಡ್ತಾರೆ. ಏನಂತ ಹೇಳಿದ್ರೆ ನಿಷ್ಕಾಮ ಕರ್ಮ ಅಂತ ಹೇಳಿ. ಕುರುಕ್ಷೇತ್ರ ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಂತ ಮಾತು ಕರ್ಮಣ್ಯೇ ವಾದಿಕಾರಸ್ತ್ಯ ಮಾ ಫಲೇಶು ಕದಾಚನ ಅಂತ ಹೇಳಿದ್ರೆ ನೀನು ನಿನ್ನ ಕೆಲಸದ ಮೇಲೆ ಗಮನ ಕೊಡು, ಅದರಿಂದ ಬರುವಂತ ಫಲದ ಮೇಲಲ್ಲ. ಅದೇ ರೀತಿಯಲ್ಲಿ ಭಾರತದ ರೈತರು ಕೂಡ ಹಿಸ್ಟಾರಿಕಲಿ ಏನೇ ಸಮಸ್ಯೆಗಳು ಬಂದ್ರು ಎಲ್ಲವನ್ನು ಎದುರಿಸ್ಕೊಳ್ತಾ ಬಂದ್ರು. ಸೊ ಗ್ರೀನ್ ರೆವಲ್ಯೂಷನ್ ಆಯಿತು. ಗ್ರೀನ್ ರೆವಲ್ಯೂಷನ್ ಕೆಲವೊಂದು ವೆರೈಟಿ ಆಫ್ ಸೀಡ್ಸ್ಗಳನ್ನ ಮಾತ್ರ ಗ್ರೋ ಮಾಡೋಕ್ಕಾಯಿತು. ಸೊ ಆದರೂ ಕೂಡ ಗ್ರೀನ್ ರೆವಲ್ಯೂಷನ್ ಆಯಿತು. ಅದರ ನಂತರದಲ್ಲಿ ಅವರು ಏನು ಸಸ್ಟೈನಬಲ್ ಇರಿಗೇಷನ್ ಟೆಕ್ನಾಲಜಿ ಇರಿಗೇಷನ್ಸ್ಗಳನ್ನ ಡೆವಲಪ್ ಆಯಿತು. ಈ ರೀತಿ ಬೇರೆ ಬೇರೆ ಬೆಳವಣಿಗೆಗಳಾದ್ರೂ ಭಾರತ ಫುಡ್ ಸೆಕ್ಯೂರಿಟಿ ಕಂಟ್ರಿ ಅಂತ ಕರಿತೀವಿ. ನಮಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ನಾವೇ ಬೆಳ್ಕೊಳ್ಳುವಂಥ ಕೆಪಾಸಿಟಿ ಇದೆ. ಸ್ವಾವಲಂಬಿಗಳಾಗಿದ್ದೀವಿ ನಾವು ಫೀಲ್ಡಲ್ಲಿ. ಸ್ವಾವಲಂಬಿಗಳು ಅಷ್ಟೇ ಆಗಿದ್ರೆ ನಾವು ಹೈಯೆಸ್ಟ್ ಎಕ್ಸ್ಪೋರ್ಟರ್ ಕೂಡ ಆಗಿದ್ದೀವಿ ಅಥವಾ ಲೀಡಿಂಗ್ ಎಕ್ಸ್ಪೋರ್ಟರ್ ಆಫ್ ಮೆನಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳು ಆಗಿದ್ದೀವಿ. ಸೊ ಇಂತಹ ಸಂದರ್ಭದಲ್ಲಿ ಈ ನಿಷ್ಕಾಮ ಕರ್ಮದಿಂದ ಮಾಡಿದಂಥವ್ರಿಗೆ ತಮಗೆ ಬೇಕಾಗಿರುವಂಥ ಅಥವಾ ತಮ್ಮ ಸೇವೆಗೆ ಸಲ್ಲಿಸಬೇಕಾಗಿರುವಂಥ ಫಲ ಸಿಗುತ್ತಾ? ಇವತ್ತುವರೆಗೂ ಸಿಕ್ಕಿಲ್ಲ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇತ್ತೀಚೆಗೆ ಆತ್ಮನಿರ್ಭರ್ ಅಭಿಯಾನ ಅನ್ವಯದಲ್ಲಿ ಅಗ್ರಿಕಲ್ಚರ್ ರಿಫಾರ್ಮ್ಸ್ ಏನು ಸಜೆಸ್ಟ್ ಮಾಡಿದೆ ಅದು ಈ ನಿಷ್ಕಾಮ ಕರ್ಮಿಗಳಿಗೆ ಸಿಗಬೇಕಾಗಿರುವಂಥ ನಿಜವಾದ ಫಲ ಅಂತ ಹೇಳ್ಬೋದು. ಹಂಗಂದ್ರೆ ಇಷ್ಟು ದಿವಸ ಈ ಫಾರ್ಮರ್ಸ್ಗೆ ಅಥವಾ ರೈತರಿಗೆ ಇದ್ದಂಥ ತೊಂದರೆಗಳೇನು ಅಂತ ಮೊದಲನೇದಾಗಿ ನೋಡೋಣ, ಅಥವಾ ಇದ್ದಂಥ ರೆಸ್ಟ್ರಿಕ್ಷನ್ಸ್ ಏನು ಅಂತ ನೋಡೋಣ. ಸರ್ಕಾರ ರೈತರ ಅಭಿವೃದ್ಧಿಗೋಸ್ಕರ ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಅಥವಾ ನೀತಿ ಆಯೋಗ್ನ ಡಬಲಿಂಗ್ ಫಾರ್ಮರ್ಸ್ ಇನ್ಕಮ್ನ ಅನ್ವಯದಲ್ಲೂ ಕೂಡ ಹೆಚ್ಚಿನ ಫಾರ್ಮರ್ಸ್ಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇರಿಗೇಷನ್ ಮೇಲೆ ಮತ್ತು ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ ಅಂದರೆ ಬ್ಯಾಂಕ್ಗಳಿಂದ ಲೋನ್ ಕೊಡಿಸೋ ರೀತಿಯಲ್ಲಿ ತುಂಬ ಕ್ರಮಗಳನ್ನು ಕೈಗೊಂಡಿದ್ರು ಕೂಡ ಫಾರ್ಮರ್ಸ್ಗಿದ್ದಂಥ ತೊಂದರೆ ಏನು ಅಂತ ಹೇಳಿದ್ರೆ ತಾವು ಬೆಳೆದಂಥ ತಕ್ಕ ಅಥವಾ ಸೂಕ್ತವಾದ ದರ ಸಿಗದೆ ಇರೋದು, ಅಂದರೆ ಪ್ರೈಸ್ ಫೇಲ್ಯೂರ್ ಆಗ್ತಿತ್ತು. ಸೊ ಯಾವಾಗಲೂ ನೀವು ನೋಡಿರ್ಬೋದು ಎಷ್ಟೊಂದು ಸಲ ಅಗ್ರಿಕಲ್ಚರ್ ಪ್ರೊಡಕ್ಷನ್ ತುಂಬ ಜಾಸ್ತಿ ಮಾಡಿರ್ತಾರೆ, ಆದರೆ ಅದನ್ನು ತೆಗೆದುಕೊಂಡು ಹೋಗಿ ಬಿಸಾಕಿರ್ತಾರೆ. ಸೊ ಯಾಕೆ ಪ್ರಾಬ್ಲಮ್ ಏನು ಇಲ್ಲಿ ಅಂತ ಹೇಳಿದ್ರೆ ಮೊದಲನೇದಾಗಿ ಇಲ್ಲಿರುವಂಥ ಮಾರ್ಕೆಟ್ ಇಂಟರ್ಮೀಡಿಯರೀಸ್ ಅಂತ ಹೇಳ್ತೀವಿ. ಎರಡನೇದಾಗಿ ನೀವು ನೋಡಿರ್ಬೋದು ನಮ್ಮ ಭಾರತದಲ್ಲಿ ಯಾವುದೇ ರೀತಿಯಾದ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್ ಅಂದರೆ ನಾವು ಬೆಳೆದಿರುವಂತಹ ದವಸ ಧಾನ್ಯಗಳನ್ನು ಸ್ಟೋರ್ ಮಾಡೋದಕ್ಕೆ ಅಥವಾ ಪೆರಿಷಬಲ್ ಐಟಮ್ಸ್ ಅಂತ ಏನು ಕರಿತೀವಿ ಹಣ್ಣು ತರಕಾರಿಗಳನ್ನು ಇವನ್ನ ಸ್ಟೋರ್ ಮಾಡೋದಕ್ಕೋಸ್ಕರ ನಮ್ಮ ಹತ್ರ ಕೋಲ್ಡ್ ಸ್ಟೋರೇಜ್ ಟೆಕ್ನಿಕ್ಸ್ ಇಲ್ಲ. ಅಥವಾ ನಾವು ಬೆಳೆದಿರುವಂಥ ಈ ಹಣ್ಣು ತರಕಾರಿಗಳನ್ನು ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕು ಅಂತ ಹೇಳಿದ್ರೆ ಬೇಕಾಗಿರುವಂತಹ ಪೆರಿಷಬಲ್ ಕಮೋಡಿಟೀಸ್ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ ಕೂಡ ನಮ್ಮಲ್ಲಿ ಹೆಚ್ಚಾಗಿಲ್ಲ. ಸೊ ಈ ಎಲ್ಲ ಕಾರಣದಿಂದ ಫಾರ್ಮರ್ಸ್ಗೆ ಹೆಚ್ಚಿನ ದರ ಸಿಗ್ತಿದೆ, ಅವರಿಗೆ ಇನ್ಕಮ್ ಲಾಸ್ ಆಗ್ತಿದೆ. ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಫಾರ್ಮರ್ಸ್ ಏನು ಫೇಸ್ ಮಾಡ್ತಿರೋದು ಅಂತ ಹೇಳಿದ್ರೆ ತಾವು ಬೆಳೆದಂಥ ಬೆಳೆಯನ್ನು ತಮಗೆ ಬೇಕಾಗಿರುವಂಥ ಜಾಗದಲ್ಲಿ ಮಾರಕ್ಕೆ ಫಾರ್ಮರ್ಸ್ಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ. ಅವ್ರ ಮೇಲೆ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಮತ್ತು APMC ಆ್ಯಕ್ಟ್ ಅವ್ರ ಮೇಲೆ ನಿರ್ಬಂಧಗಳನ್ನು ಹೇರ್ತಿದೆ. ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಆಗಿರ್ಬೋದು ಅಥವಾ APMC ಆ್ಯಕ್ಟ್ ನಿರ್ಬಂಧಗಳನ್ನು ಹೇರ್ತಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಅಂತ ಹೇಳಿದ್ರೇನು? ಯಾವೊಂದು ಕಮ್ಯುನಿಟಿಗಳನ್ನು ಸರ್ಕಾರ ಎಸೆನ್ಷಿಯಲ್ ಕಮ್ಯುನಿಟಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡುತ್ತೆ ಆ ಕಮ್ಯುನಿಟಿಗಳನ್ನು ಯಾವುದೇ ಕಾರಣಕ್ಕೂ ಅಥವಾ ಎಲ್ಲ ಸಂದರ್ಭಗಳಲ್ಲೂ ಫೇರ್ ಪ್ರೈಸ್ನಲ್ಲಿ ಇರುವಂಥ ರೀತಿಯಲ್ಲಿ ನೋಡ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಯಾವುದೊಂದು ಎಸೆನ್ಷಿಯಲ್ ಗೂಡ್ಸ್ ಇರುತ್ತೆ ಅದು ನಮಗೆ ಎಟಕುವಂಥ ಬೆಲೆಯಲ್ಲಿ ಸಿಗಬೇಕು ಅನ್ನೋದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡುತ್ತೆ, ಯಾವುದನ್ನು ಎಸೆನ್ಷಿಯಲ್ ಕಮ್ಯುನಿಟಿ ಡಿಕ್ಲೇರ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೊಡಕ್ಷನ್ ಆಗಿರ್ಬೋದು, ಸಪ್ಲೈ ಆಗಿರ್ಬೋದು ಮತ್ತು ಡಿಸ್ಟ್ರಿಬ್ಯೂಷನನ್ನು ಕಂಟ್ರೋಲ್ ಮಾಡ್ತಾರೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನು ಹೋರ್ಡಿಂಗ್ ಅಥವಾ ಸ್ಟಾಕ್ ಪೈಲಿಂಗ್ ಮಾಡುವಂಥದ್ದಿಲ್ಲ. ಅಂದರೆ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗುವಂಥ ರೀತಿಯಲ್ಲಿ ಅದನ್ನು ನೋಡ್ಕೊಳ್ಬೇಕು ಮತ್ತು ಎಲ್ಲರಿಗೂ ಎಲ್ಲ ಕಾಲಕ್ಕೂ ಅವೈಲೇಬಲ್ ಇರೋ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ಳುವಂಥ ಜವಾಬ್ದಾರಿ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಕೊಡುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ 7 ಬ್ರಾಡ್ ಕ್ಯಾಟಗರೀಸ್ ಆಫ್ ಎಸೆನ್ಷಿಯಲ್ ಕಮೋಡಿಟಿಗಳನ್ನು ಡಿಕ್ಲೇರ್ ಮಾಡಿದೆ. ಸೊ ಈ ಆರ್ಟಿಕಲ್ನ ನಾವು ಟ್ರೆಂಡಿಂಗ್ ಟಾಪಿಕ್ಸ್ನಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡ್ತೀವಿ. ಆ್ಯಕ್ಟ್ ಮತ್ತು ಹೀಗೆ ಸರ್ಕಾರ ಹೇಳಿರುವಂಥ ಮಾರ್ಪಾಡುಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದಷ್ಟೇ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ನ ಅನ್ವಯದಲ್ಲಿ ಫೇರ್ ಪ್ರೈಸ್ ಸಿಗಬೇಕು ಮತ್ತು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗುವಂಥ ನಿಟ್ಟಿನಲ್ಲಿ ಸಪೋಸ್ ನಾನೊಂದು ಬೆಳೆದಿರ್ತೀನಿ ಅನ್ಕೊಳ್ಳಿ, ಆದರೆ ಈಗ ನನಗೆ ಬೇಕಾಗಿರುವಂಥ ಸೂಕ್ತ ಬೆಲೆ ಸಿಗದೇ ಇರುವಂಥ ಕಾರಣದಲ್ಲಿ ನಾನು ಅದನ್ನು ಮಾರಾಟ ನನ್ನ ಹತ್ರ ಕೋಲ್ಡ್ ಸ್ಟೋರೇಜ್ ಮಾಡುವಂಥ ಫೆಸಿಲಿಟಿ ಇಲ್ಲ, ನನಗೆ ಕೋಲ್ಡ್ ಸ್ಟೋರೇಜ್ ಮಾಡೋಕ್ಕಾಗಲ್ಲ ಮತ್ತು ನಾನು ಮಾರಾಟ ಮಾಡಬೇಕಂದ್ರೆ ಬೆಲೆ ಸಿಗ್ತಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ನಾನು ಎಲ್ಲಾದರೂ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಆ ಸ್ಟೋರ್ ಮಾಡಿದರೆ ಅದನ್ನು ಸರ್ಕಾರ ಸ್ಟಾಕ್ ಪೈಲಿಂಗ್ ಅಥವಾ ಹೋರ್ಡಿಂಗ್ ಅಂತ ಕರೆದು ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ಗೆ ವಿರುದ್ಧವಾದದ್ದು ಅಂತ ಹೇಳ್ಬಿಟ್ಟು ಅದನ್ನು ಸ್ಟಾಕ್ ಪೈಲಿಂಗ್ ಮಾಡಿದ ರೀತಿಯಲ್ಲಿ ನೋಡ್ಕೊಳ್ತಾರೆ. ಸೊ ಇದರಿಂದ ಏನಾಗುತ್ತೆ, ಫಾರ್ಮರ್ಸ್ಗೆ ತಾವು ಬೆಳೆದ
ಬೆಳೆದಂಥ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ. ಆ್ಯಕ್ಟು ಕನ್ಸ್ಯೂಮರ್ಸ್ ಅಂದರೆ ಯಾರು ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ತಾರೆ ಅವ್ರ ಮೇಲೆ ತುಂಬ ಫೋಕಸ್ ಮಾಡ್ತಿದೆ. ಬಟ್ ಪ್ರೊಡ್ಯೂಸರ್ಸ್ ಕತೆ ಏನು? ಯಾಕೆ ಇಡೀ ಭಾರತದ ನಾಗರಿಕರಿಗಿರುವಂಥ ಫಂಡಮೆಂಟಲ್ ರೈಟ್ ಟು ಫ್ರೀಡಮ್ ಆಫ್ ಟ್ರೇಡ್ ಆ್ಯಂಡ್ ಫ್ರೀಡಮ್ ಅಂತ ಏನು ಕರಿತೀವಿ, ಅಂದರೆ ಆರ್ಟಿಕಲ್ 19 ಕೊಡುವಂಥ ಫಂಡಮೆಂಟಲ್ ರೈಟ್ ಏನಿದೆ, ರೈಟ್ ಟು ಫ್ರೀಡಮ್ ಆಫ್ ಟ್ರೇಡ್ ಅನ್ನೋದು, ಯಾಕೆ ನಮ್ಮ ರೈತರಿಗಿಲ್ಲ? ಅವರು ಪ್ರೊಡ್ಯೂಸರ್ಸ್ ಅಲ್ವಾ, ಅವ್ರಿಗೆ ಯಾಕೆ ಆ್ಯಕ್ಟ್ ಅಪ್ಲಿಕಬಲ್ ಆಗಲ್ಲ? ನಾವು ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಮುಖಾಂತರ ಬರೀ ಕನ್ಸ್ಯೂಮರ್ಸ್ ಮೇಲೆ ಫೋಕಸ್ ಮಾಡ್ತೀವಿ. ರೈತರಿಗೆ ಸಿಗಬೇಕಾಗಿರುವಂಥ ಮೂಲ ಸೌಕರ್ಯಗಳು ಅಥವಾ ಮೂಲ ಬೆಲೆ ಏನು ಸಿಗಬೇಕು ಅದು ಯಾಕೆ ಸಿಗ್ತಿಲ್ಲ? ಸೊ ಈ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಈ ಕನ್ಸ್ಯೂಮರ್ಸ್ನ ಫೋಕಸ್ ಮಾಡಿಕೊಂಡು ರೈತರನ್ನ ನೆಗ್ಲೆಕ್ಟ್ ಮಾಡಿ ಅವ್ರಿಗೆ ಅನಾನುಕೂಲಗಳನ್ನು ಕ್ರಿಯೇಟ್ ಮಾಡ್ತಿದೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮಾಡಿಫಿಕೇಶನ್ಸ್ ಅಥವಾ ಅಮೆಂಡ್ಮೆಂಟ್ಸ್ ಏನು ಮಾಡಬೇಕು ಈ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟಲ್ಲಿ ಅಂತ ಇತ್ತೀಚೆಗೆ ಆತ್ಮನಿರ್ಭರ್ ಭಾರತ್ ಅಭಿಯಾನಲ್ಲಿ ಹೇಳಿದೆ. ಅದನ್ನು ನಾವು ಟ್ರೆಂಡಿಂಗ್ ಟಾಪಿಕ್ ಆರ್ಟಿಕಲಲ್ಲಿ ನೋಡೋಣ. ಮುಂದುವರೆದು APMC ಆ್ಯಕ್ಟ್ ಅಂತ ಹೇಳ್ತೀವಿ. APMC ಆ್ಯಕ್ಟ್ನ ಪ್ರಕಾರ ಇಡೀ ಒಂದು ರಾಜ್ಯವನ್ನು ನಾವು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಝೋನ್ಸ್ಗಳಾಗಿ ಡಿವೈಡ್ ಮಾಡಿರ್ತೀವಿ. ಯಾವ್ಯಾವ ಝೋನ್ಗಳಿರ್ತಾರೆ ಆ ಫಾರ್ಮರ್ಸ್ ಆ ಝೋನ್ಗಳಲ್ಲಿ ಮಾತ್ರ ಅವ್ರು ಸೇಲ್ ಮಾಡುವಂಥ ಅವಕಾಶ ಇರುತ್ತೆ. ಅವ್ರೇನು ಮಾಡಬೇಕು, APMC ಮಂಡಿಗಳಿಗೆ ಹೋಗಿ ತಾವು ಬೆಳೆದಿರುವಂಥ ಬೆಳೆಗಳನ್ನು ಕೊಡಬೇಕಾಗತ್ತೆ. ಸೊ ಫಾರ್ಮರ್ಸ್ಗೆ APMC ಆ್ಯಕ್ಟ್ಗಳಿಂದಾಗಿ ಬೇರೆ ಅವರಿಗೆ ಡೈರೆಕ್ಟಾಗಿ ಸೇಲ್ ಮಾಡುವಂಥ ಪ್ರಾವಿಷನ್ಸ್ ಇಲ್ಲ, ಮತ್ತು ಅವರು ಆ ಪ್ರದೇಶಕ್ಕೆ ಮಾತ್ರ ಸೇಲ್ ಮಾಡಬೇಕಾಗತ್ತೆ. APMC ಆ್ಯಕ್ಟ್ನ ರೆಸ್ಟ್ರಿಕ್ಷನ್ಸ್ ಇಂದಾಗಿ ಫಾರ್ಮರ್ಸ್ಗೆ ಒಂದು ರಿನ್ಯೂಮರೇಟಿವ್ ಪ್ರೈಸಸ್ಗಳು ಸಿಗ್ತಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಪ್ರಾಬ್ಲಮ್ನ ನಾವು ನೋಟಿಸ್ ಮಾಡಬೇಕಂತ ಹೇಳಿದ್ರೆ ಇಂಡಿಯನ್ ಕೌನ್ಸಿಲ್ ಫಾರ್ ರಿಸರ್ಚ್ ಆ್ಯಂಡ್ ಎಕನಾಮಿಕ್ ರಿಲೇಷನ್ಸ್ ಆರ್ಗನೈಸೇಷನ್ ಒಂದು ರಿಪೋರ್ಟ್ ಕೊಟ್ಟಿರೋ ಪ್ರಕಾರ ಅಗ್ರಿಕಲ್ಚರ್ ಮಾರ್ಕೆಟಿನ ರೆಸ್ಟ್ರಿಕ್ಷನ್ಸ್ ಇಂದಾಗಿ ಭಾರತದ ಫಾರ್ಮರ್ಸ್ಗೆ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಯಾವುದೇ ರೀತಿಯಾದ ಟ್ಯಾಕ್ಸ್ ಅನ್ನೋದಿಲ್ಲ. ಇಂಡಿಯನ್ ಫಾರ್ಮರ್ಸ್ ಅಥವಾ ಅಗ್ರಿಕಲ್ಚರ್ಗೆ ಟ್ಯಾಕ್ಸ್ ಅನ್ನೋದು ಇಂಪೋಸ್ ಮಾಡ್ತಿಲ್ಲ. ಆದರೆ ಇಂಪ್ಲಿಸಿಟ್ ಟ್ಯಾಕ್ಸ್ ಅಂತ ಏನು ಕರಿತೀವಿ, ಒಂದು ರಿಸರ್ಚ್ ಕಂಪ್ನಿಯ ಪ್ರಕಾರ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಫೆಸಿಲಿಟೀಸ್ ಇಲ್ಲದಿರೋ ಕಾರಣದಿಂದಾಗಿ ಫಾರ್ಮರ್ಸ್ ಮೇಲೆ ಪ್ರತಿ ವರ್ಷಕ್ಕೆ 2.56 ಲಕ್ಷ ಕೋಟಿ ರೂಪಾಯಿ ಅವ್ರ ಮೇಲೆ ಇಂಪೋಸ್ ಆಗ್ತಿದೆ. ಅಂದರೆ ಇಷ್ಟು ಟ್ಯಾಕ್ಸನ್ನು ಅವ್ರು ಕಟ್ಟಬೇಕಾಗ್ತಿದೆ. ಯಾಕಂತ ಹೇಳಿದ್ರೆ ಅವ್ರು ಡೈರೆಕ್ಟಾಗಿ ಸೇಲ್ ಮಾಡೋಕ್ಕಾಗ್ತಿಲ್ಲ. 2001ರಿಂದ 2017 ಇಸ್ವಿಗೆ ಕಂಪೇರ್ ಮಾಡಬೇಕು ಅಂತ ಹೇಳಿದ್ರೆ 45 ಲಕ್ಷ ಕೋಟಿ ಫಾರ್ಮರ್ಸು ಅವ್ರಿಗೆ ಸಿಗಬೇಕಾಗಿರುವಂಥ ದುಡ್ಡನ್ನು ಟ್ಯಾಕ್ಸ್ ರೂಪದಲ್ಲಿ ಗೌರ್ಮೆಂಟಿಗೆ ಕೊಟ್ಟಿದೆ ಅಂತ ಹೇಳ್ಬೋದು. ನಮ್ಮ ಭಾರತದ ರೈತರುಗಳು ಫೇಸ್ ಮಾಡ್ತಿರುವಂಥ ಸಮಸ್ಯೆಗಳು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈಗ ಆತ್ಮನಿರ್ಭರ್ ಭಾರತ್ ಅಭಿಯಾನ ಅಥವಾ ಸ್ವಾವಲಂಬಿ ಜೀವನದ ಅನ್ವಯದಲ್ಲಿ ಸೊ ಏನೇನು ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ಫಾರ್ಮರ್ಸ್ಗೆ ಅಂತ ನೋಡೋಣ. ಈಗ ಸರ್ಕಾರ ಕೈಗೊಂಡಿರುವಂಥ ಕ್ರಮ ಏನಂದರೆ, ಮೊದಲನೇದಾಗಿ 4 ಲಕ್ಷ ಕೋಟಿ ಪ್ಯಾಕೇಜನ್ನು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕ್ರೆಡಿಟ್ ಸಪೋರ್ಟ್ ಅಂದರೆ ಮನಿ ಲೆಂಡರ್ಸ್ ಬಾಧೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಬ್ಯಾಂಕ್ಗಳಿಂದ ಕ್ರೆಡಿಟ್ ಸಿಗೋ ರೀತಿಯಲ್ಲಿ ಸರ್ಕಾರ 4 ಲಕ್ಷ ಕೋಟಿ ಪ್ಯಾಕೇಜನ್ನು ಅಗ್ರಿಕಲ್ಚರ್ ಅಥವಾ ಫಾರ್ಮರ್ಸ್ಗಳಿಗೆ ಅನೌನ್ಸ್ ಮಾಡಿದೆ. ಎರಡನೇದಾಗಿ ಸರ್ಕಾರ ಎಸೆನ್ಷಿಯಲ್ ಕಮೋಡಿಟೀಸ್ ಆ್ಯಕ್ಟ್ ಮತ್ತು APMC ಲಾಸ್ನ ಕುರಿತಾಗಿ ಅದಕ್ಕೆ ಬೇಕಾಗಿರುವಂಥ ಮಾಡಿಫಿಕೇಷನ್ಸ್ನ ಮಾಡ್ತೀವಿ ಅಥವಾ ಅಮೆಂಡ್ಮೆಂಟ್ಸ್ನ ಮಾಡಬೇಕು ಅಂತ ಹೇಳಿ ಮುಂದುವರೆದಿದೆ. ಅಮೆಂಡ್ಮೆಂಟ್ಸ್ ಮಾಡುವ ಮುಖಾಂತರ ಸರ್ಕಾರ ಫಾರ್ಮರ್ಸ್ಗಿದ್ದಂಥ ರೆಸ್ಟ್ರಿಕ್ಷನ್ಸ್ಗಳನ್ನ ರಿಮೂವ್ ಮಾಡುತ್ತೆ. ಇದರಿಂದ ಫಾರ್ಮರ್ಸ್ಗೆ ಒಳ್ಳೆಯ ಪ್ರೈಸ್ಗಳು ಸಿಗ್ಬೋದು, ಅಂದರೆ ಅವ್ರು ಬೆಳೆದಂಥ ಬೆಳೆಗೆ ಒಳ್ಳೆಯ ಪ್ರೈಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಅವರಿಗೆ ಬೇರೆ ಬೇರೆ ಜಾಗಗಳಲ್ಲಿ ಸೆಲ್ ಮಾಡುವಂಥ ಆಪ್ಷನ್ ಸಿಗುತ್ತೆ. ಯಾಕಂದರೆ APMC ಲಾಸ್ನ ಅಮೆಂಡ್ ಮಾಡೋದ್ರ ಮುಖಾಂತರ ಸರ್ಕಾರ ಆ ಪ್ರಾವಿಷನ್ಸ್ನ ರೈತರಿಗೆ ಕೊಡುತ್ತೆ. ಮೂರನೇದಾಗಿ ಫಾರ್ಮರ್ಸ್ ಡೈರೆಕ್ಟಾಗಿ ಅವ್ರು ಬೆಳೆದಂಥ ಬೆಳೆಗಳನ್ನು ಕನ್ಸ್ಯೂಮರ್ಸಿಗೆ ಕೊಡ್ಬೋದು, ಅಂದರೆ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್ ಅಂತ ಏನು ಕರಿತೀವಿ. ಆ ಹಾದಿಯನ್ನು ಸುಗಮ ಮಾಡ್ಕೊಳ್ಳೋದಕ್ಕೆ ನಿಟ್ಟಿನಲ್ಲಿ ಮಧ್ಯದಲ್ಲಿ FPOs ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ನ ತೆಗೆದುಕೊಂಡು ಬರ್ತಿದ್ದಾರೆ. ಯಾಕಂದರೆ ಇಂಡಿವಿಜುವಲ್ ಫಾರ್ಮರ್ಸ್ಗೆ ಯಾವುದೇ ರೀತಿಯಾದ ಎಕ್ಸ್ಪ್ಲಾಯ್ಟೇಷನ್ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಸೊ ಈ ನಿಟ್ಟಿನಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಟ್ವರ್ಕನ್ನು ಬಿಲ್ಡ್ ಮಾಡಿ ಅವ್ರನ್ನ ಕೆಪಾಸಿಟಿ ಜಾಸ್ತಿ ಮಾಡ್ತಿದ್ದಾರೆ. ಮುಂದಿನದು ಕಾಂಟ್ರಾಕ್ಟ್ ಫಾರ್ಮಿಂಗ್ಗೆ ಸಂಬಂಧಪಟ್ಟಂಥ ಎಫೆಕ್ಟಿವ್ ಲಾನ ತೆಗೆದುಕೊಂಡು ಬಂದು ಸೊ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸು ಯಾವುದೇ ರೀತಿಯಾದ ಫಾರ್ಮರ್ಸ್ ಎಕ್ಸ್ಪ್ಲಾಯ್ಟೇಷನ್ ಆಗದೇ ರೀತಿಯಲ್ಲಿ ನೋಡ್ಕೊಳ್ಳುತ್ತದೆ. ಮುಂದಿನ ಏನು ಹೇಳುತ್ತೆ ಅಂತ ಹೇಳಿದ್ರೆ 3500 ಫಾರ್ಮರ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಫಾರ್ಮರ್ಸ್ ಸೂಸೈಡ್ ಮಾಡ್ಕೋತಾರೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಬೇರೆ ಸೋರ್ಸಿಂದ ಇನ್ಕಮ್ ಇಲ್ಲ, ಸಪ್ಲಿಮೆಂಟ್ರಿ ಇನ್ಕಮ್ ಐದರ್ ಡೈರಿ ಪ್ರಾಡಕ್ಟ್ಸಿಂದ ಆಗಿರ್ಬೋದು ಅಥವಾ ಪೌಲ್ಟ್ರಿಯಿಂದ ಅವರಿಗೆ ಇನ್ಕಮ್ಸ್ ಬರ್ತಿಲ್ಲ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡ್ತಿದೆ, ಸಪ್ಲಿಮೆಂಟ್ರಿ ಇನ್ಕಮ್ಸ್ ಅಂದರೆ ಆ್ಯನಿಮಲ್ ಹಸ್ಬೆಂಡರಿನೆಲ್ಲ ಫೋಕಸ್ ಮಾಡಿ ಅವರಿಗೆ ಬರಬೇಕಂದಿರುವಂಥ ಹೆಚ್ಚಿನ ಇನ್ಕಮ್ಗಳನ್ನು ಬೇರೆ ಬೇರೆ ಸೋರ್ಸ್ ಮುಖಾಂತರ ಬರೋ ರೀತಿಯಲ್ಲಿ ನೋಡ್ಕೊಳ್ತಿದ್ದಾರೆ. ಈ ರೀತಿಯಲ್ಲಿ ಕೃಷಿ ಸಂಪತ್ ಯೋಜನಾ ಇರ್ಬೋದು ಅಥವಾ ಪಶು ಸಂಪದ ಯೋಜನಾ ಆಗಿರ್ಬೋದು ಅಥವಾ ಮತ್ಸ್ಯ ಯೋಜನಾ ಮುಖಾಂತರ ಬೇರೆ ಬೇರೆ ಇನ್ಕಮ್ಗಳು ಬರೋ ರೀತಿಯಲ್ಲಿ ನೋಡ್ಕೊಳ್ತಿದೆ. ಸೊ ಇವೆಲ್ಲ ಕ್ರಮಗಳಿಂದ ರೈತರಿಗೆ ತಮಗೆ ಸಿಗಬೇಕಾಗಿರುವಂಥ ಫಲ, ಆ ನಿಷ್ಕಾಮ ಕರ್ಮದ ಫಲ ಇವತ್ತು ಸಿಗ್ತಿದೆ ಅಂತ ಈ ಆರ್ಟಿಕಲ್ನ ಮೂಲ ಉದ್ದೇಶ. ಮುಂದಿನ ಆರ್ಟಿಕಲ್ ಇನ್ವೇಸಿವ್ ಮಸಲ್ ಇಸ್ ಸ್ಪ್ರೆಡಿಂಗ್ ರ್ಯಾಪಿಡ್ಲಿ ಇನ್ ಕೇರಳಾಸ್ ಬ್ಯಾಕ್ ವಾಟರ್. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಮಸಲ್ ಅಂದರೆ ಏನು ಅಂತ ಕೇಳ್ಬೋದು, ಮತ್ತು ಬೈವೇಲ್ ಫಿಶರಿ ಅಂದರೆ ಏನಂತ ಕೇಳ್ಬೋದು, ಮತ್ತು ಫಿಶರಿ ಅಥವಾ ಮೆರೈನ್ ಫಿಶರಿ ಯಾವ ರೀತಿ ಭಾರತದಲ್ಲಿದೆ ಅಂತ ಕೇಳ್ಬೋದು. ಮತ್ತು ಮುಂದಿನ ಪ್ರಶ್ನೆ, ಅಷ್ಟಮುಡಿ ರಾಮ್ಸಾರ್ ಸೈಟ್ ಬಗ್ಗೆ ಮೆನ್ಷನ್ ಆಗಿರೋದ್ರಿಂದ ಈ ಆರ್ಟಿಕಲಿ ರಾಮ್ಸಾರ್ ಸೈಟ್ಸ್ ಅಂದರೆ ಯಾವುದು, ಮತ್ತು ಇನ್ವೇಸಿವ್ ಸ್ಪೀಸೀಸ್ ಅಂದರೆ ಏನು, ಇನ್ವೇಸಿವ್ ಸ್ಪೀಸೀಸ್ ಯಾವ ರೀತಿ ಒಂದು ಪ್ರದೇಶಗಳನ್ನು ಆಕ್ಯುಪೈ ಮಾಡ್ತಾರೆ, ಇವೆಲ್ಲ ಪ್ರಶ್ನೆಗಳು ನಿಮಗೆ ಪ್ರಿಲಿಮ್ಸ್ ಕಂಟೆಕ್ಸ್ಟಲ್ಲಿ ಬರ್ಬೋದು. ಅದೇ ಮೇನ್ಸ್ಗೆ ಸಂಬಂಧಪಟ್ಟಂತೆ GS ಪೇಪರ್ 3 ಎಕಾಲಜಿ
ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಪಾರ್ಟೆಂಟು, ಅದರಲ್ಲೂ ಇನ್ವೇಸಿವ್ ಸ್ಪೀಸೀಸ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. APSC ಪರ್ಸ್ಪೆಕ್ಟಿವ್ ಬಂದಾಗ GS ಪೇಪರ್ 3 ಪಾರ್ಟ್ 1 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮತ್ತು ಪಾರ್ಟ್ 3 ಎಕಾಲಜಿ ಆ್ಯಂಡ್ ಎನ್ವಿರಾನ್ಮೆಂಟಲ್ಲಿ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲ್ನ ಪ್ರಕಾರ ಚಾರು ಮಜಿಲ್ ಅನ್ನೋದು ಒಂದು ಇನ್ವೇಸಿವ್ ಸ್ಪೀಸೀಸ್. ಈ ಇನ್ವೇಸಿವ್ ಸ್ಪೀಸೀಸ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ ತಾನು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೀತಾ ಏಷ್ಯನ್ ಗ್ರೀನ್ ಮಜಲ್ನ ಬೆಳೆದೇ ಇರೋ ರೀತಿಯಲ್ಲಿ ತಡೆಗಟ್ತಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಪಾರ್ಥೀನಿಯಂ ಗಿಡಗಳನ್ನು ನೋಡ್ಬೋದು. ಪಾರ್ಥೀನಿಯಂ ಗಿಡನೂ ಕೂಡ ನಾವು ಇನ್ವೇಸಿವ್ ಸ್ಪೀಸೀಸ್ ಅಂತ ಕರಿತೀವಿ. ಯಾಕಂದರೆ ಆ ಗಿಡ ಬಂದಿದ ತಕ್ಷಣ ಒಂದು ಪ್ರದೇಶದಲ್ಲಿ ಪಾರ್ಥೀನಿಯಂ ಗಿಡ ಬೆಳೆದಿದ ತಕ್ಷಣ ಇಮಿಡಿಯೇಟ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ವ್ಯಾಪ್ತಿಯಲ್ಲಿ ಬೆಳೀತಾ ಹೋಗುತ್ತೆ. ಯಾವಾಗ ಪಾರ್ಥೀನಿಯಂ ಗಿಡ ಬೆಳೆಯುತ್ತೋ ಅದು ಅಲ್ಲಿನ ಸಂಪನ್ಮೂಲಗಳೇನಿದೆ ಅದನ್ನೆಲ್ಲ ತಾನೇ ಪಡ್ಕೊಂಡ್ಬಿಡುತ್ತೆ. ಇದರಿಂದ ಅಲ್ಲಿರುವಂಥ ಬೇರೆ ಗಿಡಗಳು ಬೆಳೆಯೋದಕ್ಕೆ ಸಾಧ್ಯವಾಗಲ್ಲ. ಅದೇ ರೀತಿಯಲ್ಲಿ ಚಾರು ಮಜಲ್ ಅನ್ನೋ ಇನ್ವೇಸಿವ್ ಸ್ಪೀಸೀಸು ಏಷ್ಯನ್ ಗ್ರೀನ್ ಮಜಲ್ ಸಿಗಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಷಿಯಸ್ ಫುಡ್ ಅಥವಾ ರಿಸೋರ್ಸಸ್ಗಳನ್ನು ಪಡ್ಕೊಂಡು ಇದು ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿದೆ. ಇದರಿಂದ ಏಷ್ಯನ್ ಗ್ರೀನ್ ಮಜಲ್ಸ್ ಬೆಳೆಯೋಕ್ಕಾಗ್ತಿಲ್ಲ. ಮಜಲ್ ಅನ್ನೋದು ಸೆಂಟ್ರಲ್ ಮತ್ತು ಸೌತ್ ಅಮೆರಿಕಾ ದೇಶಕ್ಕೆ ಸಂಬಂಧಪಟ್ಟಂಥದ್ದಾಗಿದ್ದು, ಸೊ ಇವು ಭಾರತದಲ್ಲಿ ಮತ್ತು ಬೇರೆ ಬೇರೆ ಪ್ರದೇಶಗಳಿಗೆ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿದೆ. ಇವು 20 to 23 ಡಿಗ್ರಿ ಸೆಲ್ಸಿಯಸ್ವರೆಗೂ ಟೆಂಪರೇಚರಲ್ಲಿ ಬದುಕಬಹುದು. ಮತ್ತು ಇದರ ಸರ್ವೈವಲ್ ಚಾನ್ಸಸ್ಸು 83 to 88% ಇದು ಸರ್ವೈವ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇವು ವಾರ್ಮರ್ ಕ್ಲೈಮೇಟಲ್ಲಿ ಹೆಚ್ಚಿನ ವಾರ್ಮ್ ಕ್ಲೈಮೇಟ್ ಇರುವಂಥ ಸಾಧ್ಯತೆ ಇರೋದ್ರಿಂದ ಇವು ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗ್ತಿದೆ. ಮತ್ತು ಇವು ಯಾವಾಗಲೂ ಇಡುವಂಥ ಫೈಟೋ ಪ್ಲಾಂಕ್ಟನ್ಸ್ಗಳ ಮೇಲೆ ಜಾಸ್ತಿ ಫೀಡ್ ಮಾಡುತ್ತೆ. ಇವು ನೀವು ಚಾರು ಮಜಲ್ನ ಬಗ್ಗೆ ಜ್ಞಾಪಕ ಇಟ್ಕೋಬೇಕಾಗಿರೋದು, ಎಸ್ಪೆಷಲಿ ಇನ್ವೇಸಿವ್ ಸ್ಪೀಸೀಸ್ ಬಗ್ಗೆ ಜ್ಞಾಪಕ ಇಟ್ಕೊಳ್ಳಿ. ನಂತರದಲ್ಲಿ ಏಷ್ಯನ್ ಗ್ರೀನ್ ಮಜಲ್ ಅಂದ್ರೆ ಏನು? ನಾವು ಆಹಾರ ಪದಾರ್ಥವಾಗಿ ಯೂಸ್ ಮಾಡ್ತೀವಿ. ಇದು ಯೂಶಲಿ ಇಂಡೋ ಪೆಸಿಫಿಕ್ ರೀಜನ್ ಓಷನ್ನಲ್ಲಿ ಕಂಡುಬರುವಂಥದ್ದು. ಇದನ್ನು ಭಾರತ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸ್ಪೋರ್ಟ್ ಪರ್ಪಸ್ಗೆ ಯೂಸ್ ಮಾಡ್ತದೆ. ಆ್ಯಂಡ್ ಹೈಯೆಸ್ಟ್ ಪ್ರೊಡಕ್ಷನ್ ಬರೋದು ಕೇರಳ ಮತ್ತು ಆಂಧ್ರ ಪ್ರದೇಶದಿಂದ. ಸೊ ಈ ಏಷ್ಯನ್ ಗ್ರೀನ್ ಮಜಲ್ಸಲ್ಲಿ ಅಥವಾ ಮಜಲ್ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಆಗೋದು ಬೈವಾಲ್ ಮಲಸ್ಕ್ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಜ್ಞಾಪಕ ಇಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ 2017ನೇ ಇಸ್ವಿಯಲ್ಲಿ ಸೈಕ್ಲೋನ್ ಹಾಕ್ಚಿ ಆಯಿತು. ಸೊ ಇದರಿಂದ ಈ ಇನ್ವೇಸಿವ್ ಸ್ಪೀಸೀಸು ಚಂಡಮಾರುತದ ಮುಖಾಂತರ ಪೆಸಿಫಿಕ್ ರೀಜನಿಗೆ ಬಂದು ತದನಂತರ ಕೇರಳದ ಬ್ಯಾಕ್ ವಾಟರ್ಸಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಿದೆ. ಸೊ ಇದು ಎಸ್ಪೆಷಲಿ ಅತಿ ಹೆಚ್ಚು ಎಫೆಕ್ಟ್ ಆಗಿರೋದು ಯಾವುದು ಅಂತ ಹೇಳಿದ್ರೆ ಅಷ್ಟಮುಡಿ ರಾಮ್ಸಾರ್ ಸೈಟ್. ಸೊ ಈ ರಾಮ್ಸಾರ್ ಸೈಟ್ ತುಂಬ ಇಂಪಾರ್ಟೆಂಟು, ಯಾಕಂದರೆ ರಾಮ್ಸಾರ್ ಲಿಸ್ಟಲ್ಲಿ ಇರೋದಂಥ ಕಾರಣದಿಂದಾಗಿ. ಸೊ ರಾಮ್ಸಾರ್ ಸೈಟ್ಸ್ ಅಂದ್ರೇನು ಮತ್ತು ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಅಂದ್ರೇನು ಅಂತ ಹೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಹೋಮ್ವರ್ಕ್ ಮಾಡ್ಬೋದು. ಈ ಮಲಸ್ಕಸ್ ಅಟ್ಯಾಕಿಂದ ಅತಿ ಹೆಚ್ಚು ಎಫೆಕ್ಟ್ ಆಗಿರೋದು ಯಾವುದಂದ್ರೆ ಅಥವಾ ವರ್ಸ್ಟ್ ಎಫೆಕ್ಟ್ ಆಗಿರೋದು ಯಾವುದು ಅಂದರೆ ಅಷ್ಟಮುಡಿ ರಾಮ್ಸರ್ ಸೈಟ್. ಸೊ ಈಗ ಏಷ್ಯನ್ ಗ್ರೀನ್ ಮಜಲ್ಗೂ ಚಾರು ಮಜಲ್ ಇರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಚಾರು ಮಜಲ್ಸ್ ಬಂದ್ಬಿಟ್ಟು ಬ್ರೌನ್ ಪರ್ಪಲ್ ಅಥವಾ ಡಾರ್ಕ್ ಗ್ರೀನ್ ಸೈಜಲ್ಲಿ ಇರುತ್ತೆ. ಅದೇ ಏಷ್ಯನ್ ಗ್ರೀನ್ ಮಜಲ್ಸು ಚಾರು ಮಜಲ್ಸ್ಗಿನ ಹೆಚ್ಚಿನ ಸೈಜ್ನಲ್ಲಿರುತ್ತೆ. ಚಾರು ಮಜಲ್ಸ್ ಅತಿ ಹೆಚ್ಚಿನ ವೇಗದಲ್ಲಿ ಸ್ಪ್ರೆಡ್ ಆಗ್ತಿರೋದ್ರಿಂದ ಏಷ್ಯನ್ ಗ್ರೀನ್ ಮಜಲ್ಸ್ ಬೆಳೀತಿಲ್ಲ. ಸೊ ಈ ಕಾರಣದಿಂದಾಗಿ ಈ ಮೊಲಸ್ಕನ್ ಫಿಶರ್ಮ್ಯಾನ್ಸ್ ಅಂದರೆ ಈ ಮಜಲ್ಸ್ ಮೇಲೆ ಡಿಪೆಂಡ್ ಆಗಿರುವಂಥ ಫಿಶರ್ಸ್ ಮ್ಯಾನ್ ಏನಿದ್ದಾರೆ ಅವರಿಗೆ ತಮ್ಮ ಲೈವ್ಲಿಹುಡ್ ಎಫೆಕ್ಟ್ ಆಗ್ತಿದೆ. ಮುಂದಿನ ಆರ್ಟಿಕಲ್ ಡಿಸ್ಪೈಟ್ ಲಾಕ್ಡೌನ್ ವೀಟ್ ಪ್ರೊಕ್ಯೂರ್ಮೆಂಟ್ ಆನ್ ಟಾರ್ಗೆಟ್. ಸೊ ಈ ಆರ್ಟಿಕಲ್ ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಬಂದಾಗ ಸೊ ವೀಟ್ ಗ್ರೋಯಿಂಗ್ ಕಂಡೀಷನ್ಸ್ ಏನು, ಯಾವ ಸಂದರ್ಭಗಳಲ್ಲಿ ವೀಟನ್ನು ಗ್ರೋ ಮಾಡಬಹುದು, ಮತ್ತು ಭಾರತದ ಕರೆಂಟ್ ವೀಟ್ ಪ್ರೊಡಕ್ಷನ್ಸ್ ಎಷ್ಟಿದೆ, ಮತ್ತು ಈ ಲಾಕ್ಡೌನಿಂದಾಗಿ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರನ್ನ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ. ಇದು ನಿಮಗೆ GS ಪ್ರಿಲಿಮ್ಸಲ್ಲಿ GS ಮೇನ್ಸಲ್ಲಿ ಬಂದಾಗ GS ಪೇಪರ್ 3 ಫುಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಫಂಕ್ಷನಿಂಗಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದೇ APSC ಪರ್ಸ್ಪೆಕ್ಟಿವ್ನಲ್ಲಿ ಬಂದಾಗ ನಿಮಗೆ GS ಪೇಪರ್ 1 ಪಾರ್ಟ್ 3 ಇಂಡಿಯನ್ ಎಕಾನಮಿ ಅಂತ ಏನಿದೆ, ಇಂಡಿಯನ್ ಎಕಾನಮಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಇಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಿಮಗೆ GS ಪೇಪರ್ 3 ಬಂದಾಗ ಅಂದರೆ ಅಗ್ರಿಕಲ್ಚರ್ ಪಾರ್ಟ್ 2 ಅಗ್ರಿಕಲ್ಚರ್ ಸೆಕ್ಷನ್ ಬರುತ್ತೆ. ಸೊ ಆ ಪಾರ್ಟ್ 2 ಅಗ್ರಿಕಲ್ಚರ್ ಸೆಕ್ಷನಲ್ಲೂ ಕೂಡ ಈ ಆರ್ಟಿಕಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ. ಈ ಆರ್ಟಿಕಲ್ನ ಹೈಲೈಟ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ನಮಗೆ ಲಾಕ್ಡೌನ್ ಇದ್ರೂ ಕೂಡ ಫೇವರಬಲ್ ಕ್ಲೈಮೆಟಿಕ್ ಕಂಡೀಷನ್ಸ್ ಇದ್ದಂಥ ಕಾರಣದಿಂದಾಗಿ, ಅಂದರೆ ರೈನ್ಫಾಲ್ ಲೇಟಾಗಿ ಬಂದಿದ್ದರಿಂದ ಮತ್ತು ವಿಂಟರ್ಸ್ ಜಾಸ್ತಿ ಇದ್ದಂಥ ಕಾರಣದಿಂದ ವೀಟ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ವರ್ಷದ ಹಾರ್ವೆಸ್ಟ್ ಲಾಸ್ಟ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಜಾಸ್ತಿ ಆಗಿದೆ. ಸೊ ಈ ವರ್ಷದ ಹಾರ್ವೆಸ್ಟ್ ಎಷ್ಟಿದೆ ಅಂತ ಹೇಳಿದ್ರೆ 1071 ಇದೆ, ಮತ್ತು 21 ಲ್ಯಾಕ್ ಟನ್ಸ್ ಇದ್ದರೆ, ಮತ್ತು ಪ್ರೊಕ್ಯೂರ್ಮೆಂಟು 342.6 ಲ್ಯಾಕ್ ಟನ್ಸ್ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ. ಅಂದರೆ ಇವತ್ತುವರೆಗೂ ಸರ್ಕಾರ ಅದನ್ನು ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಇದು ಲಾಸ್ಟ್ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಇನ್ಕ್ರೀಸ್ ಅಂತ ಹೇಳೋದ್ನಲ್ಲ ಇಲ್ಲಿ ನೋಡ್ಬೋದು ನೀವು. ಇದು ಲಾಸ್ಟ್ ವರ್ಷದ ಸಂಖ್ಯೆಗಳು. ಪ್ರೊಕ್ಯೂರ್ಮೆಂಟ್ ಪ್ರಾಸೆಸ್ ಸ್ವಲ್ಪ ಡಿಲೇ ಆಯಿತು. ಕಾರಣ ಏನಂತ ಹೇಳಿದ್ರೆ ಜೂಟ್ ಬ್ಯಾಗ್ಸ್ಗಳು ಮತ್ತು ಮಿಷನರಿ ಅನ್ಅವೈಲಬಿಲಿಟಿಯಿಂದಾಗಿ. ಆದರೂ ಕೂಡ ಮಧ್ಯಪ್ರದೇಶ್ ಹೆಚ್ಚಿನ ಟಾರ್ಗೆಟ್ನ ರೀಚ್ ಮಾಡಿದೆ, ಪಂಜಾಬ್ ಮತ್ತು ಹರಿಯಾಣ ಕೂಡ ಟಾರ್ಗೆಟ್ಸ್ನ ರೀಚ್ ಮಾಡಿದೆ. ಆದರೆ ಉತ್ತರ ಪ್ರದೇಶ ಇದರಲ್ಲಿ ಲ್ಯಾಕಿಂಗ್ ಇದೆ. ಸೊ ಇವೆಲ್ಲವೂ ನಿಮಗೆ UPSC ಪರ್ಸ್ಪೆಕ್ಟಿವ್ನಲ್ಲಿ ಅಥವಾ KPSC ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಲ್ಲ. ಇಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಟಾಪ್ ಮೋಸ್ಟ್ ವೀಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ಗಳು ಯಾವ್ದು ಮತ್ತು ವೀಟ್ ಪ್ರೊಡಕ್ಷನ್ ಮಾಡಬೇಕಾಗಿರುವಂಥ ಕ್ಲೈಮೆಟಿಕ್ ಕಂಡೀಷನ್ಸ್ ಏನು ಅನ್ನೋದು. ಅತಿ ಹೆಚ್ಚು ವೀಟ್ ಪ್ರೊಡ್ಯೂಸ್ ಮಾಡೋದು ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಪಂಜಾಬ್ ಮತ್ತು ಹರಿಯಾಣ. ಮುಂದುವರೆದ ಕಂಡೀಷನ್ಸ್ ಏನಂತ ಹೇಳಿದ್ರೆ, ವೀಟನ್ನು ರಾಬಿ ಕ್ರಾಪ್ ಅಂತ ಕರಿತೀವಿ. ಅದನ್ನು ಬಿತ್ತನೆನ ಯೂಶಲಿ ವಿಂಟರ್ನಲ್ಲಿ ಮಾಡಿದ್ರೆ ಸಮ್ಮರ್ ಟೈಮ್ನಲ್ಲಿ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಯೂಶಲಿ ವೀಟ್ ಕೋಲ್ಡ್ ಕ್ಲೈಮೆಟಿಕ್ ಕಂಡೀಷನ್ಸ್ ಅಥವಾ ಕೂಲ್ ಕ್ಲೈಮೆಟಿಕ್ ಕಂಡೀಷನ್ ಮತ್ತು ಮಾಡ್ರೇಟ್ ರೈನ್ಫಾಲಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ.
ಮುಂದುವರೆದು ಟೆಂಪರೇಚರ್ ರಿಕ್ವೈರ್ಮೆಂಟ್ಸ್ ಹೇಳ್ದಂಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ಕೂಲ್ ಕ್ಲೈಮೇಟ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಹೀಗಾಗಿ 15ರಿಂದ 26 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದ್ರೆ ಸಾಕಾಗುತ್ತೆ. ಮತ್ತು ರೈನ್ಫಾಲಿಗೆ ಸಂಬಂಧಪಟ್ಟಂತೆ 75 ಸೆಂಟಿಮೀಟರ್ಸ್ ಇದ್ದರೆ ರೈನ್ಫಾಲ್ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಫೇವರಬಲ್ ಸಾಯಿಲ್ ಯಾವುದು, ಯಾವ ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುತ್ತೆ ಅಂತ ಹೇಳಿದ್ರೆ ಅಲುವಿಯಲ್ ಮತ್ತು ಬ್ಲ್ಯಾಕ್ ಸಾಯಿಲ್ಸ್ನಲ್ಲಿ. ಇವು ವೀಟ್ ಗ್ರೋ ಮಾಡಬೇಕಾಗಿರುವಂಥ ಕಂಡೀಷನ್ಸ್. ಸಪೋಸ್ ಈ ವೀಟನ್ನು ಪ್ರೊಡಕ್ಷನ್ಸ್ ಆದ ನಂತರ ಸೊ ಅವರಿಗೆ ಒಳ್ಳೆ ದರ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ನ ರೂಪದಲ್ಲಿ ಸರ್ಕಾರ ಇದನ್ನು ಪ್ರೊಕ್ಯೂರ್ ಮಾಡ್ಕೊಳ್ಳುತ್ತೆ. ಪ್ರೊಕ್ಯೂರ್ ಮಾಡ್ಕೊಳ್ಳೋದಂದ್ರೆ ಏನು? ಸೊ ಇವಾಗ ಫಾರ್ ಎಕ್ಸಾಂಪಲ್ ಯು ಪಿಯಲ್ಲಿ ವೀಟನ್ನು ಗ್ರೋ ಮಾಡಿರ್ತಾರೆ, ಇದಕ್ಕೆ ಇವರಿಗೆ ಒಳ್ಳೆ ಬೆಲೆ ಸಿಗೋದಿಲ್ಲ. ಆವಾಗ ಸರ್ಕಾರ MSP ಅಂದರೆ ಈ ದರದಲ್ಲಿ ಇದನ್ನು ಪ್ರೊಕ್ಯೂರ್ ಮಾಡ್ತಾರೆ. ಸರ್ಕಾರದ ಪರವಾಗಿ ಯಾರು ಪ್ರೊಕ್ಯೂರ್ ಮಾಡ್ತಾರೆ ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪ್ರೊಕ್ಯೂರ್ಮೆಂಟ್ ಏಜೆನ್ಸಿಯಾಗಿ ವರ್ಕ್ ಮಾಡುತ್ತೆ. ಸರ್ಕಾರದ ಪರವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಉತ್ತರ ಪ್ರದೇಶನ ರೈತರಿಂದ MSP ದರವನ್ನು ಕೊಟ್ಟು ತೆಗೆದುಕೊಳ್ತಾರೆ. ಅದನ್ನೇ ಪ್ರೊಕ್ಯೂರ್ಮೆಂಟ್ ಅಂತ ಕರೆಯೋದು. FCI ಏನು ಮಾಡುತ್ತೆ, ಇದನ್ನು ಬಫರ್ ಸ್ಟಾಕ್ ಅಂತ ಮೇಂಟೈನ್ ಮಾಡುತ್ತೆ. ಅಂದರೆ ತಾನು ತೆಗೆದುಕೊಂಡಿರುವಂಥ ಎಲ್ಲ ದವಸಗಳನ್ನು ಬಫರ್ ಸ್ಟಾಕಲ್ಲಿ ಮೇಂಟೈನ್ ಮಾಡುತ್ತೆ. ಈ ಬಫರ್ ಸ್ಟಾಕ್ ಮುಖಾಂತರ ಅವರು PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಅಂದರೆ ಜನಗಳಿಗೆ ಈಗ ನಾವು BPL ಕಾರ್ಡ್ಸ್ ಮುಖಾಂತರ ನಾವು ಆಹಾರಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಲ್ಲ, ಅದನ್ನು FCI ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಮುಂದಿನ ಆರ್ಟಿಕಲ್ ನೋಡೋಣ. ಲೋನ್ಸ್ ಟು MSMEs ಮೇ ಗೆಟ್ ರಿಸ್ಕ್ ಫ್ರೀ ಟ್ಯಾಗ್. ಸೊ ಈ ಆರ್ಟಿಕಲ್ನಲ್ಲಿ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಜ್ಞಾಪಕ ಇಟ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ MSMEs ಅಂದರೆ ಏನು, ಯಾವ್ಯಾವ ಕ್ಯಾಟಗರೀಸ್ ಆಫ್ MSMEsನ ಮೀಡಿಯಂ, ಸ್ಮಾಲ್ ಮತ್ತು ಮಿನಿ ಎಂಟರ್ಪ್ರೈಸಸ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಮತ್ತು ಇತ್ತೀಚೆಗೆ ಬಂದಂಥ MSME ಡೆಫಿನೇಷನ್ ಏನು ಮಾರ್ಪಾಟಾಗಿದೆ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಬಂದಾಗ ಇಂಡಿಯನ್ ಎಕಾನಮಿ ಆ್ಯಂಡ್ ಇಶ್ಯೂಸ್ ರೇಟ್ ಟು ಮೊಬಿಲೈಸೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ KPSC ಪರ್ಸ್ಪೆಕ್ಟಿವ್ನಲ್ಲಿ ಬಂದಾಗ ನಿಮಗೆ GS ಪೇಪರ್ 1ನಲ್ಲಿ 3 ಇಂಡಿಯನ್ ಎಕಾನಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಇಶ್ಯೂ ಯಾವುದಕ್ಕೆ ಸಂಬಂಧಪಟ್ಟದ್ದು, MSME ಸ್ಲೋಡೌನ್ ಗುರುತಾದಂಥ ಡೈಮೆನ್ಷನ್ ಏನಂತ ಹೇಳಿದ್ರೆ ಇತ್ತೀಚೆಗೆ MSMEಗಳ ಆತ್ಮನಿರ್ಭರ್ ಭಾರತ್ ಅಭಿಯಾನದಲ್ಲಿ ರಿವೈವಲ್ ಪ್ಯಾಕೇಜ್ ಮುಖಾಂತರ ಕೊಟ್ಟಿರುವಂಥ ದುಡ್ಡಿನ ಬಗ್ಗೆ ಯಾವ ರೀತಿ ಅದನ್ನು ರಿಸ್ಕ್ ಫ್ರೀ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಆರ್ಟಿಕಲ್ಸ್ನ ಹೈಲೈಟ್ ನೋಡೋದಾದ್ರೆ 20 ಲಕ್ಷ ಕೋಟಿ ಏನು ದುಡ್ಡು ಸರ್ಕಾರ ಕೊಡ್ತಿದೆ, ಅದರಲ್ಲಿ 3 ಲಕ್ಷ ಕೋಟಿನ MSME ಸೆಕ್ಟರ್ಸ್ಗಳಿಗೆ ಕೊಡ್ತಿದ್ದಾರೆ. ಈ MSME ಸೆಕ್ಟರ್ಗೆ ಕೊಡಬೇಕಂದ್ರೆ ಇದಕ್ಕೆ ಗ್ಯಾರಂಟಿ ಯಾರು ಕೊಡ್ತಾರೆ ಅಂತ ಹೇಳಿದ್ರೆ NCGTC ಅಂತ ಹೇಳ್ಬಿಟ್ಟು, NCGTC ಅಂತ ಹೇಳಿದ್ರೆ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿ ಕಂಪನಿ ಅಂತ. ಕಂಪನಿ ಕೇಂದ್ರ ಸರ್ಕಾರದಾಗಿದ್ದು ಈ ಕಂಪನಿಯ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಈಗ 3 ಲಕ್ಷ ಕೋಟಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ಮಾಡಿರ್ತಾರೆ. ಅಂದರೆ ಈಗ ಬ್ಯಾಂಕ್ಗಳು MSMEಗೆ ಲೋನ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, MSME ಲಾಸ್ ಆಯಿತು. MSMEಗೆ ಲಾಸ್ ಆದಂಥ ಸಂದರ್ಭದಲ್ಲಿ ಇವರು ಲೋನ್ಸ್ನ ಪಾವತಿ ಮಾಡೋಕ್ಕಾಗಲ್ಲ. ಬ್ಯಾಂಕ್ಗಳು ಲೋನ್ ಪಾವತಿ ಮಾಡಿಲ್ಲ ಅಂದರೆ ಬ್ಯಾಂಕ್ಗಳ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ NPA ಅಂತ ಏನು ಕರಿತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಬ್ಯಾಂಕ್ಗಳ ಲಯಬಿಲಿಟಿ ಅಥವಾ ಬ್ಯಾಂಕ್ ಕರಪ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆಗ RBI ಬ್ಯಾಂಕ್ಗಳ ಮೇಲೆ ರೆಸ್ಟ್ರಿಕ್ಷನ್ಸ್ನ ಇಂಪೋಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಯಾವಾಗ MSME ಲೋನನ್ನು ಮರುಪಾವತಿ ಮಾಡೋಕ್ಕಾಗಲ್ಲ, ಸೊ MSMEಯ ಬದಲಿಗೆ NCGTC ಅಂತ ಏನು ಕರಿತೀವಿ ಇವ್ರು ಬಂದು ಲೋನ್ಸ್ಗಳನ್ನು ಪಾವತಿ ಮಾಡ್ತಾರೆ. ಸೊ ಇದರಿಂದ ಬ್ಯಾಂಕ್ಸ್ಗಳಿಗೆ ಯಾವುದೇ ರೀತಿಯಾದ ಅನಾನುಕೂಲಗಳಾಗಲ್ಲ. ಸೊ NCGTCಯ ಕೆಲಸ ಏನಂತ ಹೇಳಿದ್ರೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟಿಯಾಗಿ ಆ್ಯಕ್ಟ್ ಮಾಡುವಂಥದ್ದು. ಸೊ ಈ ನಿಟ್ಟಿನಲ್ಲಿ 3 ಲಕ್ಷ ಕೋಟಿ ದುಡ್ಡನ್ನು NCGTC ಗ್ಯಾರಂಟಿ ಕೊಡುತ್ತೆ. ಯಾವ ಸ್ಕೀಮ್ ಮುಖಾಂತರ MSMEಗಳಿಗೆ ದುಡ್ಡು ಸಿಗ್ತಿದೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಗ್ಯಾರಂಟಿ ಸ್ಕೀಮ್ ಅಂತ. MSMEಗಳಿಗೆ ತೊಂದರೆ ಆಗ್ತಿದೆ, ಲಾಕ್ಡೌನಿಂದಾಗಿ ಅವರ ಆಪರೇಷನ್ಸ್ನ ಮತ್ತೆ ಶುರು ಮಾಡೋದಕ್ಕಾಗ್ತಿಲ್ಲ. ಸೊ ಈ ನಿಟ್ಟಿನಲ್ಲಿ ಈ ಸ್ಕೀಮ್ ಮುಖಾಂತರ 100% ಗ್ಯಾರಂಟಿ ಕೊಡುವಂಥ ರೀತಿಯಲ್ಲಿ 3 ಲಕ್ಷ ಕೋಟಿ ದುಡ್ಡನ್ನು MSMEಗಳಿಗೆ ಕೊಡ್ತಿದ್ದಾರೆ. ಈಗ MSMEಗಳಿಗೆ ಲೋನ್ ಕೊಡ್ತಾರೆ ಅನ್ಕೊಳ್ಳಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಬ್ಯಾಂಕ್ಗಳು MSMEಗಳಿಗೆ ಲೋನ್ ಕೊಟ್ಟಾಗ ಆ ಲೋನು ಕೂಡ ರಿಸ್ಕ್ ವೇಯ್ಟಿಗೆ ಜಾಯ್ನ್ ಆಗ್ತಿತ್ತು. ಅಂತ ಹೇಳಿದ್ರೆ ರಿಸ್ಕ್ ವೇಯ್ಟ್ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅದಕ್ಕೆ ಮುಂಚೆ ಜ್ಞಾಪಕ ಇಟ್ಕೊಳ್ಳಿ, MSME ಕೊಡೋ ಲೋನು 20% ರಿಸ್ಕ್ ವೇಯ್ಟಿಗೆ ಆ್ಯಡ್ ಆಗ್ತಿತ್ತು. ಏನು ರಿಸ್ಕ್ ವೇಯ್ಟ್ ಅಂತ ಹೇಳಿದ್ರೆ ಈಗ ಬ್ಯಾಂಕ್ಗಳು ತಮ್ಮ ಹತ್ರ ಇರುವಂಥ ಅಸೆಟ್ನಲ್ಲಿ ಕೆಲವೊಂದು ಪರ್ಸೆಂಟೇಜ್ ಆಫ್ ಅಮೌಂಟ್ನ ರಿಸ್ಕ್ ವೇಟ್ ಅಂತ ಇಡಬೇಕಾಗುತ್ತೆ. ಯಾಕೆ ರಿಸ್ಕ್ ವೇಟ್ ಆಗಿ ಇಡಬೇಕು ಅಂತ ಹೇಳಿದ್ರೆ ಇದು ಒಂದು ಕುಷನ್ ಥರ ಆ್ಯಕ್ಟ್ ಆಗುತ್ತೆ. ಸೊ ಸಪೋಸ್ ಇದಿಲ್ಲ ಅಂದರೆ ಬ್ಯಾಂಕ್ಗಳು ಇನ್ಸಾಲ್ವೆಂಟ್ ಅಥವಾ ದಿವಾಳಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಂಪಲ್ ಆಗಿ ಉದಾಹರಣೆ ಕೊಡಬೇಕಂದ್ರೆ ನಾವು ಅಷ್ಟೇ ಮನೇಲಿ ಏನು ಮಾಡ್ತೀವಿ, 100 ರೂಪಾಯಿ ಬಂದರೆ 10 ರೂಪಾಯಿ ಸೇವ್ ಮಾಡ್ತೀವಿ. ಯಾಕೆ, ಮುಂದೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಸಪೋಸ್ ನಾವು 10 ರೂಪಾಯಿ ಸೇವೇ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅದು ನಮಗೆ ಕ್ರೈಸಿಸ್ಗೆ ಲೀಡ್ ಮಾಡುವಂಥ ಚಾನ್ಸಸ್ ಇರುತ್ತೆ. ನಾವೇನು 10 ರೂಪಾಯಿ ಸೇವ್ ಮಾಡ್ತೀವಲ್ಲ ಅದನ್ನೇ ನಾವು ರಿಸ್ಕ್ ವೇಟ್ ಅಂತ ಕರೆಯೋದು. ಈಗ MSMEಗೆ ಲೋನ್ ಕೊಡುವಂಥ ಸಂದರ್ಭದಲ್ಲಿ ಬ್ಯಾಂಕ್ಗಳು MSMEಗೆ ಲೋನ್ ಕೊಟ್ಟರು ಕೂಡ ಅದರಲ್ಲಿರುವಂಥ ಅಮೌಂಟನ್ನು 20% ರಿಸ್ಕ್ ವೇಟಿಗೆ ಆ್ಯಡ್ ಆಗ್ತಿತ್ತು. ಸೊ ಇದರಿಂದ ಬ್ಯಾಂಕ್ಗಳಿಗೆ ದುಡ್ಡೇನೋ ವಾಪಸ್ ಸಿಕ್ಕಿದ್ರೂ ಕೂಡ ಇಷ್ಟು ಅಮೌಂಟನ್ನು ಎತ್ತಿಡಬೇಕಿತ್ತು ಬ್ಯಾಂಕ್ಗಳು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಏನಿದೆ, ಬ್ಯಾಂಕ್ಗಳು ಈ 20% ಕೂಡ ಎತ್ತಿಡಬಾರ್ದು, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು, ಅಂದರೆ ಲಿಕ್ವಿಡಿಟಿ ಜಾಸ್ತಿ ಮಾಡುವಂಥ ನಿಟ್ಟಿನಲ್ಲಿ ಸೊ ಈ ಪರ್ಮಿಷನ್ ಕೊಡ್ತಿದೆ. ಸೊ ಇದರಿಂದ MSMEಗಳಿಗೆ ರಿಸ್ಕ್ ಫ್ರೀ ಟ್ಯಾಕ್ಸ್ ಸಿಗುವಂಥದ್ದು ಈ ಆರ್ಟಿಕಲ್ನ ಮಾಹಿತಿ. ಇವು ಈ ದಿನದ ಪ್ರಾಕ್ಟೀಸ್ ಕ್ವಶನ್ಸ್. ನಿಷ್ಕಾಮ ಕರ್ಮದ ಬಗ್ಗೆ ಕೇಳ್ತದೆ ಒಂದು, ಮತ್ತು ಇನ್ನೊಂದು ಫಾರ್ಮರ್ಸ್ಗೆ ಇರುವಂಥ ಸಪ್ಲೈ ಚೈನ್ ಪ್ರಾಬ್ಲಮ್ಸ್ಗಳೇನು ಅಂತ ಕೇಳ್ತದೆ. ಈ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಉತ್ತರ ಕೊಡಿ. ನಾಳೆ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ. ಈ ನಮ್ಮ ಡಿಸ್ಕಷನ್ ನಿಮಗೆ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತೀನಿ. ಧನ್ಯವಾದಗಳು.